ಸೀನು, ವಿವಿ ಫೋನ್ ಮಾಡಿದ್ರೆ ಸಿಗ್ತಾನೆ ಇಲ್ಲ. ಏಯ್, ನಿನ್ಗೇನೋ ಅಷ್ಟೊಂದು ಅರ್ಜೆಂಟು. ವಿವಿನ ಅರ್ಜೆಂಟಾಗಿ ನೋಡ್ಬೇಕು ಕಣೋ. ಪ್ಲೀಸ್ ಬೇಗ ಕನೆಕ್ಟ್ ಮಾಡು. ವಿವಿ ತುಂಬಾ ಬ್ಯುಸಿ. ಯಾಕೆ ಅಂದ್ರೆ ನಮ್ಮ ಊರಲ್ಲಿ ಇಲಿ ಕಡಿದ್ರು, ಕಾಡಲ್ಲಿ ಸಿಂಹ ಕಡಿದ್ರು ಅವರೇ ಮುಂದೆ ಹೋಗಿ ನಿಂತ್ಕೋಬೇಕು. ಅವರಷ್ಟು ಈಸಿಯಾಗಿ ಸಿಗಲ್ಲ. ಹಾಗೂ ಅವ್ರನ್ನ ನೋಡ್ಲೇಬೇಕು ಅನ್ಸಿದ್ರೆ ಹೋಗಿ ಕಾಡಲ್ಲಿರೋ ಬಂಗ್ಲೆಲಿ ಹೋಗಿ ನೋಡು. ವಿವಿ, ನಿನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ. ಅದಕ್ಕೆ ನೀನು ಧೈರ್ಯವಾಗಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಕಟ್ಟಾಕಿದೀಯಾ. ವಿವಿ, ನೀ ನನಗೆ ಹೊಡೆದಿದ್ದೋ ಅಥವಾ ನನ್ನನ್ನು ಟಾರ್ಚರ್ ಮಾಡಿದ್ದೋ ನಾನು ಬೇಕಾದ್ರೆ ಮಾಡ್ಬಿಡ್ತೀನಿ. ಆದ್ರೆ ನಿನ್ನ ಈ ಟೀ ಶರ್ಟ್ ನ ಮಾತ್ರ ಮರೆಯೋದಿಲ್ಲ. ಓ ನಾರಾಯಣ, ಇನ್ನು ನಾನು ಸಹಿಸ್ಕೊಂಡಿರಕ್ಕಾಗಲ್ಲ. ಇವನು ಒದ್ರೇನೆ ಇವನಿಗೆ ಬುದ್ಧಿ ಬರೋದು. ಏಯ್, ನೀನು ಈ ಜಾಗದಲ್ಲಿದ್ದ ಈ ರೀತಿ ಎಲ್ಲ ಆಟ ಆಡ್ತಿದ್ಯಲ್ಲ, ಇನ್ನು ದೊಡ್ಡ ಜಾಗಕ್ಕೆ ಹೋದ್ರೆ ನಮ್ಮ ಕೈಯಲ್ಲಿ ನಿನ್ನ ಹಿಡಿಯಕ್ಕೆ ಆಗಲ್ವಲ್ಲೋ. ಏಯ್, ಬೇಗ ಮಲ್ಕೊಳ್ರೋ. ದಿನ ಒಂದು ಇದೇ ಆಟ ಆಗೋಗ್ಬಿಟ್ಟಿದೆ. ನಮ್ಮ ಕೈಯಲ್ಲಿ ನಿದ್ದೆನೂ ಮಾಡಕ್ ಆಗ್ತಾ ಇಲ್ಲ. ಬೆಳಿಗ್ಗೆ ಬೇರೆ ಎದ್ದು ಬೇಗ ಡ್ಯೂಟಿಗೆ ಬೇರೆ ಹೋಗ್ಬೇಕು. ಶ್ಯಾಮ್, ಹೇ, ಏನ್ ವಂದನಾ ದಿಢೀರಂತ ಈ ಕಡೆ? ಶ್ಯಾಮ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ ವಿಷಯ? ಮನೇಲಿ ಏನಾದ್ರೂ ಪ್ರಾಬ್ಲಮ್ ಏನು? ಶ್ಯಾಮ್, ಯಾಕೇನು ಗೊತ್ತಿಲ್ದಿರೋ ತರ ಮಾತಾಡ್ತಾ ಇದೀಯಾ? ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನನ್ನ ನೋಡ್ಬೇಕು ಅಂತ ಹುಡುಗನ ಕಡೆಯವರು ಮನೆಗ್ ಬಂದಿದ್ರು. ಮದ್ವೆ ಮಾಡ್ಕೋ ಅಂತ ಒಂದೇ ಸಲ ಮನೇಲಿ ಟಾರ್ಚರ್ ಮಾಡ್ತಾ ಇದಾರೆ. ನೀನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅನ್ಕೋ, ನಾನು ಬೇರೆನೇ ನಿರ್ಧಾರ ತಗೊಳ್ಬೇಕಾಗುತ್ತೆ. ನೀನ್ ಫಸ್ಟ್ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ. ನಾನು 2 ದಿವಸದಲ್ಲಿ ಬೆಂಗಳೂರಿಗೆ ಹೋಗ್ಲೇಬೇಕು. ಅಖಿಲೇಶ್ ಆಫೀಸ್ ನೋಡಕ್ ಬರಕ್ ಹೇಳಿದಾನೆ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ಪ್ಲೀಸ್. ನೀನು ಕೇಳ್ಬೇಡ. ನೀನೇನ್ ನಿರ್ಧಾರ ತಗೊಂಡಿದ್ದೆ ಅಂತ ಈಗ್ಲೇ ಹೇಳು. ಇಲ್ಲ ಅಂದ್ರೆ ನಾನೀಗ ಏನ್ ಮಾಡ್ಕೋತೀನೋ ಅಂತ ನನಗೆ ಗೊತ್ತಿಲ್ಲ. ನಾನ್ ಬರ್ತೀನಿ ಶ್ಯಾಮ್. ವಂದನಾ, ವಂದನಾ, ನಿಲ್ಲು. ನಾ ಹೇಳೋದನ್ನ ಕೇಳಿಸ್ಕೊ. I love you. I need you in my life. ನೀನೇನ್ ತಿಂತೀಯಾ? ನಿನ್ಗೇನ್ ಚಿನ್ನ ಬೇಕು? ನಂಗೆ ಗೊತ್ತಿಲ್ಲ, ಆರ್ಡರ್ ತಗೊಳಕ್ ಬೇರೆಯವ್ರು ಬರ್ತಾರೆ. ಸರ್, ನಿಮ್ಗೊಂದು ವಿಷಯ ಗೊತ್ತಾ? ನೀವು ಆರ್ಡರ್ ಮಾಡಿರೋ ವಡೆ ನೆನ್ನೆದು. ಬನ್ನಿ ಹೋಗೋಣ. ಏಯ್ ವಿಜಯ್, ಬರ ಇಲ್ಲಿ. ಬರೋ ಕಸ್ಟಮರ್ನೆಲ್ಲ ಓಡ್ಸಕ್ಕ ನಿನ್ನ ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದು. ಬರ ಇಲ್ಲಿ, ಬಾರ. ಏನಕ್ಕೋಸ್ಕರ ಕಸ್ಟಮರ್ಸ್ ಹತ್ರ ಒಡೆ ನಾನು ನಿನ್ನೆ ಮಾಡಿದ್ದು ಅಂತ ಹೇಳಿದೆ. ನಾನು ನಿಜ ತಾನೇ ಹೇಳಿದ್ದು, ಅದಕ್ಕೆ ಕಿವಿ ಇಡ್ತೀರಾ? ಇನ್ನು ಮೇಲೆ ನಿನ್ನ ಇಲ್ಲಿ ಕೆಲಸಕ್ಕೆ ಇಟ್ಕೋಬಾರ್ದು ಕಣ. ಮೊದಲು ಹೊರಗಡೆ ಹೋಗೋ. ಕೆಲಸ ಮಾಡಿದ ಸಂಬಳ ಕೊಡಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಏನು ಸಂಬಳನಾ? ಇಲ್ಲಿ ಕೆಲಸ ಮಾಡಿದವ್ರಿಗೆ ಯಾರಿಗೂ ನಾನು ಸಂಬಳ ಕೊಟ್ಟಿಲ್ಲ. ಹೋಗ.
ಕಂಜೂಸ್ ನನ್ ಮಗ್ನೆ ನಿನ್ನಂತವ್ರನ್ನ ಸುಮ್ನೆ ಬಿಡಬಾರ್ದು. ಏನಂದೆ? ಏಯ್ ನಿಂತ್ಕೊಳ್ಳೋ, ಏಯ್ ನಿಂತ್ಕೊಳ್ಳೋ. ಧೈರ್ಯ ಇದ್ರೆ ಇನ್ನೊಂದ್ಸಲ ನಾನು ಎದುರಿಗೆ ಬಂದು ನಿಂತ್ಕೊಂಡು ಮಾತಾಡೋ ನೋಡ್ತೀನಿ. ನಾನ್ ಬರಲ್ಲ. ನಿಂಗ್ ಧೈರ್ಯ ಇದ್ರೆ ನನ್ನ ಹತ್ರ ನೀನೇ ಬಾ. ಏನೋ ಹೇಳ್ದೆ ಇರೋ, ನಿಂತ್ಕೊಳ್ಳೋ ಬರ್ತೀನಿ. ಏಯ್ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ನೀವು ವಂದನಾಗೆ ಶ್ಯಾಮ್ ನೋಡಕ್ ಹೋಗ್ಬೇಡ ಅಂತ ಹೇಳಿಲ್ವಾ ಮಾವ? ಹೇಳಿ ಏನೂ ಪ್ರಯೋಜನ ಇಲ್ಲ. ಏನ್ ಮಾವ ವಂದನ ಹೀಗೆ ಮಾಡ್ಬಿಟ್ಲು? ನನ್ನ ಫ್ರೆಂಡ್ಸ್ಗಳ ಮುಂದೆ ನನ್ನ ಮರ್ಯಾದೆ ಹೋಗ್ಬಿಡತ್ತೆ. ಅದು ಅಲ್ಲದೆ ಮದುವೆ ಡೇಟ್ ಎಲ್ಲ ಫಿಕ್ಸ್ ಆಯ್ತು. ವಂದನಾ ನಿಂತ್ಕೋ ಅಲ್ಲಿ. ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ನಾನು ಮಿತ್ರ ಮನೆಗೆ ಹೋಗಿದ್ದೆ. ಮಿತ್ರ ಮನೆಗ? ಯಾಕೆ? ಸುಮ್ಮನೆ. ಮತ್ತ್ಯಾಕೆ ಸ್ಟುಡಿಯೋಯಿಂದ ಹತ್ಕೊಂಡು ಬಂದೆ? ಅದು ನಾನು ಸುಳ್ಳು ಹೇಳಿದ್ ಸಾಕು, ನಿಜ ಹೇಳು. ನಾನು ಶ್ಯಾಮ ನೋಡಕ್ಕೆ ಹೋಗಿದ್ದು. ಕೊಬ್ಬು ನೋಡು. ಏನಂದೆ? ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಅವನ ನೋಡಕ್ ಹೋಗಬಾರ್ದು ಅಂತ. ಮತ್ತೇನಕ್ಕೆ ಅಲ್ಲಿಗೆ ಹೋಗಿದ್ದೆ? ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಕ್ ಕೂಡ್ದು. ಅರ್ಥ ಆಯ್ತಾ? ನಿನಗೆ ಮದುವೆ ನಿಶ್ಚಯ ಆಗಿದೆ. ಹೋಗಿ ಅವಳಿಗೆ. ಅವಳಿಗೆ ಹೊಡಿಬೇಡಿ ಅಂತ ನಾನು ಹೇಳಿದ್ನಲ್ಲ. ಅವಳಿಗೆ ಸಮಾಧಾನ ಮಾಡಿ ನಾನು ಹೇಗೋ ಅರ್ಥ ಮಾಡಿಸ್ತಿದ್ದೆ. ಸುಮ್ಮನೆ ಯಾಕ್ರಿ ಅವಳಿಗೆ ಹೊಡಿತೀರಾ? ನಿಮ್ ಮುಂಗಪ್ಪನ ಇದಕ್ಕೆಲ್ಲ ಕಾರಣ. ಇಲ್ಲಿ ನೋಡಮ್ಮ, ಅಳ್ಬೇಡ ಅಳ್ಬೇಡ ಅಂತ ಹೇಳ್ತಿದ್ದೀನಲ್ಲ. ಅಮ್ಮ, ನನ್ ಶ್ಯಾಮನ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ. ನನ್ ಶ್ಯಾಮನ್ ಮದ್ವೆ ಆಗಿಲ್ಲ ಅಂದ್ರೆ ಸತ್ತೇ ಹೋಗ್ತೀನಿ. ವಂದನಾ, ಇಲ್ಲಿ ನೋಡು, ನನ್ ಮುಖ ನೋಡು ಅಂದೆ. ನನ್ನ ಅಪ್ಪ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ, ಓಕೆನಾ? ಅಕ್ಕ ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಅಮ್ಮ ಹೇಳ್ತಾ ಇದ್ದಾರಲ್ಲಮ್ಮ. ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ, ಅಳ್ಬೇಡ. ಮಾಮ, ನಾನು ಬೃಂದಾ ಮಾತಾಡ್ತಾ ಇದ್ದೀನಿ. ಏನ್ ಬೃಂದಾ ಹೇಳು. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಪಾಪ ಮಾಮ, ಅಕ್ಕ ಅಳ್ತಾನೇ ಇದ್ದಾಳೆ. ನೀವ್ ಬಂದ್ ಕರ್ಕೊಂಡು ಹೋಗ್ತೀರಾ? ಮಾಮ, ನಾನು ಫೋನ್ ಇಟ್ಬಿಡ್ತೀನಿ. ಯಾರಾದ್ರೂ ನೋಡಿದ್ರೆ ಅಷ್ಟೇ. ಆಮೇಲೆ ಬಾಯ್ ಮಾಮ, ನಾನು ಫೋನ್ ಇಡ್ತೀನಿ. ಬಾಯ್. ಹಲೋ ಹಲೋ, ಒಂದ್ ನಿಮಿಷ. ಹಲೋ ಬೃಂದಾ, ನಾ ಹೇಳೋದ್ ಕೇಳಿಸ್ಕೊ. ಹಲೋ. ಹಲೋ. ಹಾಂ ಹೇಳೋ ಶ್ಯಾಮ್. ನಾಳೆ ಬೆಳಗ್ಗೆ ನಿನ್ನ ಫ್ಲ್ಯಾಟಿಗೆ ಬರ್ತೀನಿ. ಧಾರಾಳವಾಗಿ ಬಾ. ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್? ಅಲ್ಲಿಗೆ ಬಂದಾಗ ಹೇಳ್ತೀನಿ. ಮನೆಗೆ ಬಾ, ಎಲ್ಲ ಮಾತಾಡೋಣ. ಧೈರ್ಯವಾಗಿರು. ಥ್ಯಾಂಕ್ಸ್. ಅಣ್ಣ, ನಂಗೇನಾದ್ರೂ ಕೆಲಸ ಕೊಡಿ. ನಿನಗೆ ಕೆಲ್ಸನಾ? ನಿನ್ನ ಮನೆಯಲ್ಲಿದೆ? ಅದನ್ನೆಲ್ಲ ನಿಮ್ಗೆ ಯಾಕೆ? ನಂಗೆ ಬರೀ ಕೆಲಸ ಕೊಡಿ. ನಿನಗೆ ಕೆಲಸ ಕೊಟ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ಹೋಗೋ. ಆಗಲ್ಲ ಅಂದ್ರೆ ಹೋಗು. ಅದಕ್ಕೆ ಯಾಕೆ ಹಿಂಗೆ ಎಗರಾಡ್ತೀಯಾ? ಹೋಗಯ್ಯ. ಹೋಗೋಣ. ಹೋಗಯ್ಯ. ನನಗೆ ಹೋಗೋ ಅಂತ್ಯಾ? ನನ್ನ ಮಗನೇ, ಸಿಗು, ನಿಂಗೆ ಮಾಡ್ತೀನಿ. ಬೆಳಗ್ಗೆನೆ ತಲೆ ತಿನ್ನಕ್ಕೆ ಬಂದ್ಬಿಡ್ತಾರೆ. ಎಲ್ಲಿಂದ ಬರ್ತಾರೋ ನನ್ನ ಮಕ್ಕಳು. ಬೇಗ ಬಾ. ಶ್ಯಾಮ್, ಹೇಳಿ ಕೂತ್ಕೋ. ಸರಿ. ಬೇಗ ನಡಿ. ಯಾಕೆ ಲೇಟು? ಅಯ್ಯೋ, ಏನು ಅಂತ ಹೇಳಿ. ಅಪ್ಪ ಹಾಲಲ್ಲೇ ಕೂತ್ಕೊಂಡು ಫುಟ್ಬಾಲ್ ಮ್ಯಾಚ್ ನೋಡ್ತಾ ಇದ್ರು. ಅದಕ್ಕೆ ಇಷ್ಟೊಂದು ಲೇಟ್ ಆಯ್ತು. ಸಾರಿ ಶ್ಯಾಮ್. ನಿಮ್ಮಪ್ಪ ತಾನೇ ಬರೀ ಫುಟ್ಬಾಲೇ ನೋಡ್ತಾರೆ, ಇನ್ನೇನು ಮಾಡ್ತಾರೆ? ನನಗೆ ಪ್ರಾಣನೇ ಹೋಗಿ ಬಂದಂಗಾಗಿದೆ. ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ನಾನು ಹೆದರ್ಕೊಂಡು ನಿಂತಿದ್ದೆ. ಇನ್ ಫೋನ್ ಕೊಡ್ತೀಯಾ? ಮನೆಗೆ ಫೋನ್ ಮಾಡಬೇಕು. ಏನಕ್ಕೆ? ಹೋಗಲೇ, ನೀನೇನು ಲೂಸಾ? ಫೋನ್ ಸ್ವಲ್ಪ ಕೊಡು ಶ್ಯಾಮ್. ತಗೋ. ಏನ್ ಮಾಡ್ತಾ ಇದ್ದಾಳ? ಹಲೋ ಅಪ್ಪ, ನಾನು ವಂದನಾ. ಹೇಳು, ನೀನ್ ಇವಾಗ ಎಲ್ಲಿದ್ಯಾ? ನಾನು ಶ್ಯಾಮ್ ಜೊತೆ ಹೋಗ್ತಾ ಇದ್ದೀನಿ. ಇನ್ ಮುಂದೆ ನಾನು ಹುಡುಕ್ಬೇಡಿ. ಏನೋ? ಮ್ಯಾರೇಜ್ ಸರ್ಟಿಫಿಕೇಟ್ ಕಾಪಿ ಫೋನ್ ಪಕ್ಕ ಇಟ್ಟಿದ್ದೀನಿ. ಇನ್ ಮುಂದೆ ನಾನು ಹುಡುಕ್ಬೇಡಿ. ಬರ್ತೀನಪ್ಪ. ಹೇಳ್ಬಿಟ್ಯಾ? ನನ್ನ ಚಿನ್ನ, ಮಲ್ಕೋ.
ವಂದನಾ ವಂದನಾ ಎದ್ದಳು, ಜಾಗ ಬಂತು. ಮಚ್ಚ ಇದು ಇಟ್ಕೊಳ್ಳೋ. ಇದೆಲ್ಲ ಬೇಡ ಕಣೋ. ಇಟ್ಕೊಳ್ಳೋ. ಹೀಗಾದ್ರೂ ನಿನ್ಗೆ ಹೆಲ್ಪ್ ಮಾಡ್ತೀನೋ ಪ್ಲೀಸ್. ಥ್ಯಾಂಕ್ಸ್ ಕಣೋ, ಸಿಗ್ತೀನಿ. ಸರಿ ಕಣ, ನಾವು ಆಮೇಲೆ ಸಿಗೋಣ. ಆಲ್ ದ ಬೆಸ್ಟ್ ಕಣ. ಬಾ. ಓಕೆ ಕಣೋ, ಬಾಯ್. ಹಾಂ ಸರಿ ಕಣ. ಏನೋ ಒಬ್ಬನೇ ಬರ್ತೀಯ ಅನ್ಕೊಂಡೆ. ಮಚ್ಚ ಇದು ವಂದನಾ. ಓ ಸಾರಿ ಒಳಗೆ ಬಾ. ಒಳಗಡೆ ಬಾ. ಸ್ವಂತದವರು ಅಂತ ಯಾರೂ ಇಲ್ಲ, ಬೇರೆ ಮನೆ ಸಿಗೋ ತನಕ ಇಲ್ಲೇ ಉಳ್ಕೋತೀವಿ ಕಣೋ. ತುಂಬ ಸುಸ್ತಾಗಿದೆ, ಫ್ರೆಶ್ ಆಗಬೇಕು. ರೂಮ್ ತೋರಿಸ್ತೀಯಾ? ಓ ಶೋರ್, ಒಳಗೆ ಬಾ. ಯಾಕೋ ಈ ಥರ ಹೆದರ್ಕೋತೀಯ? ನಾಳೆ ನೈಟ್ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಪ್ಪ. ಓಹೋ, ನಿನ್ನ ಫ್ಲ್ಯಾಟ್ನ ನನಗೆ ಕೊಡ್ತಾ ಇದೆಯಾ? ನಾನು ಅಡ್ಜಸ್ಟ್ ಮಾಡ್ಕೋಬೇಕಾ? ಹೋಗಲೇ. ಇವತ್ತು ಈವ್ನಿಂಗ್ ಆಫೀಸ್ಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ. ನಾವು ಖಂಡಿತ ಹೋಗೋಣ. ಅಲ್ಲಿ ಸ್ಟಾಫ್ ಯಾರು ಇದ್ದಾರಾ? ಇದ್ದಾನೆ ಒಂದು ಹುಡುಗ, ಜಾಕ್ಸನ್. ಮನ್ಸಲ್ಲಿ ಮೈಕಲ್ ಜಾಕ್ಸನ್ ಅನ್ಕೊಂಡಿದ್ದಾನೆ. ಅದಿರಲಿ, ನನಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಇಲ್ಲ ಅಂಥದ್ದೇನೂ ಆಗಲ್ಲ. ಲೇ ಮಗ, ನೀನು ತುಂಬ ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ಯಾ, ಹೋಗಿ ರೆಸ್ಟ್ ಮಾಡು. ಆಫೀಸ್ಗೆ ಹೋಗ್ಬೇಕಾದ್ರೆ ಎಬ್ಬರಿಸ್ತೀನಿ. ಓಕೆ ಓಕೆ. ಸರ್, ಏನಪ್ಪ ತಮ್ಮ? ನಿಮ್ಮ ಮನೇಲಿ ಏನಾದರೂ ಕೆಲಸ ಸಿಗುತ್ತಾ? ಯಾರಿಗೆ? ನನಗೆ ಸರ್. ನೀನ್ ಸ್ಕೂಲಿಗೆಲ್ಲ ಹೋಗೋದಿಲ್ವಾ? ಇಲ್ಲ ಸರ್, ಹೆಂಗಾದ್ರೂ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು. ನಿನ್ ಮನೇಲಿ ಅಪ್ಪ ಅಮ್ಮ ಯಾರು ಇಲ್ವಾ? ಇಲ್ಲ, ನಂಗೆ ಯಾರೂ ಇಲ್ಲ. ನಾನೊಬ್ಬ ಅನಾಥ. ಸರಿ, ನನ್ನ ಜೊತೆ ಬಾ, ನಿನ್ಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ. ಸರಿನಾ? ಆಟೋ ನೋಡಿ, ಹತ್ತು. ಬರೇಪ್ಪ ಮಲ್ಲೇಶ್ವರಂ 18th ಕ್ರಾಸ್ಗೆ. ಬಾ. ಗೇಟ್ ಓಪನ್ ಮಾಡಿಟ್ಟು ಎಲ್ಲಿಗೆ ಹೋಗಿದ್ದೆ? ಅಪರ್ಣ ಮೇಡಮ್ ಕರೆದಿದ್ರು. ಅಪರ್ಣ ಒಳಗಡೆ ಇದ್ದಾರಾ? ಇದ್ದಾರೆ ಸರ್. ಇವತ್ತು ಡ್ಯೂಟಿಗೆ ಹೋಗಿಲ್ವಾ? ನಾನು ಆನ್ ಡ್ಯೂಟಿಲೇ ಇದ್ದೀನಿ. ಇವನನ್ನು ಬಿಟ್ಟು ಹೋಗೋಣ ಅಂತ ಬಂದೆ. ಓಕೆ ಸರ್. ಸರ್, ನಮಸ್ಕಾರ. ನೀವು ಪೊಲೀಸಾ? ಯಾಕೆ ನನ್ನ ಹತ್ರ ಮೊದಲೇ ಹೇಳಿಲ್ಲ? ಅದನ್ನ ಹೇಳಿದ್ರೆ ನೀನು ಓಡೋಗ್ತೀಯಲ್ಲ, ಅದಕ್ಕೆ ನಿನ್ನ ನಾನು ಹೇಳಲೇ ಇಲ್ಲ. ಪರವಾಗಿಲ್ಲ ಸರ್, ನಂಗೊಂದು ಯಾವ್ದಾದ್ರು ಕೆಲಸ ಸಿಕ್ಕರೆ ಸಾಕು. ಗುಡ್ ಮಾರ್ನಿಂಗ್ ಅಪರ್ಣ. ಬನ್ನಿ ವೆರಿ ಗುಡ್ ಮಾರ್ನಿಂಗ್. ಏನಿದು ಹೇಳ್ದೆ ಕೇಳ್ದೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಇಲ್ಲಿ ನೋಡು, ಇವನೇ ನಮ್ಮ ನ್ಯೂ ಅಡ್ಮಿಷನ್. ನಿನ್ ಹೆಸರೇನಪ್ಪ? ವಿಜಯ್. ಸರ್, ನನಗೆ ಇಲ್ಲಿ ಇರಕ್ಕಾಗಲ್ಲ, ನಾನು ಹೋಗ್ತೀನಿ. ಏಯ್, ನಿಂತ್ಕೊಳ್ಳೋ, ಎಲ್ಲಿಗೆ ಓಡೋಗ್ತೀಯಾ? ನೀನು ಬಾಲಭವನದಲ್ಲಿ ಓದ್ಬೇಕಾ, ಇಲ್ಲೇ ಓದ್ಬೇಕಾ? ಹೇಳೋ, ಮಾತಾಡಲ್ಲ. ನಾನು ಇಲ್ಲೇ ಇದು ಓದ್ತೀನಿ. ವಿಜಯ್ ತುಂಬಾ ಒಳ್ಳೆ ಹುಡುಗ ಅನಿಸ್ತಾನೆ. ಅವ್ನ್ ಇಲ್ಲೇ ಓದ್ಲಿ ಬಿಡಿ. ನೀವ್ ಅವನನ್ನ ಸುಮ್ಸುನೆ ಬೈಯೋದಕ್ ಹೋಗ್ಬೇಡಿ. ಇವನ್ ಹೆಸರು ವಿಜಯ್ ಅಂತ, ನ್ಯೂ ಅಡ್ಮಿಷನ್. ಇವನ್ಗೆ ಹೋಗಿ ರೂಮ್ ತೋರಿಸಿ. ಸರಿ ಮೇಡಮ್. ನಾವಿಬ್ರು ಭೇಟಿಯಾಗಿ ತುಂಬಾ ದಿನ ಆಯ್ತು ಅಂತ ಕಾಣುತ್ತೆ. ನೀನ್ ಮೊದ್ಲಿಗಿಂತ ತುಂಬಾ ಚೆನ್ನಾಗಿ ಕಾಣ್ತೀಯ ಕಣೆ. ನಿಮಗ್ ಬೇರೆ ಕೆಲ್ಸನೇ ಇಲ್ಲ. ಇವತ್ತು ರಾತ್ರಿ ನಾನು ಖಂಡಿತ ಬರ್ತೀನಿ. ಅವಾಗ ಇನ್ನೊಂದ್ಸಲ ಭೇಟಿ ಆಗೋಣ. ಸರಿಯಾಗಿದೆ, ನಾನು ಬರ್ಲಾ? ಬಾರೋ. ಹಾಂ. ಏ ಜಾಕ್ಸನ್. ಸರ್, ಯಾವಾಗ ಬಂದ್ರಿ? ನಾನು ಬಂದು ತುಂಬ ಹೊತ್ತಾಯ್ತು. ಏನು ಕನ್ಸು ಕಾಣ್ತಿದ್ಯಾ? ಇವರೇ ನಾನು ಹೇಳಿದ ಶ್ಯಾಮ್. ಇನ್ಮೇಲೆ ಇವರೇ ನೀನು ಹೊಸ ಬಾಸ್. ಹಲೋ ಬಾಸ್. ಓಕೆ ಬಾ ಶ್ಯಾಮ್. ಕೂತ್ಕೋ ಬಾ ಮಗ. ನಮ್ಮ ಆಫೀಸ್ ಹೇಗಿದೆ? ಸೂಪರ್ ಆಗಿದೆ, ಚಿಂದಿ ಕಣ.
ಏನು ಮಾತಾಡಂಗಿಲ್ಲ ತುಂಬ ಖರ್ಚು ಮಾಡ್ದಂಗಿದೆ. ಅಯ್ಯೋ ಅದು ಬಿಡೋ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಥ್ಯಾಂಕ್ಸ್ ಮಚ್ಚ. ಥ್ಯಾಂಕ್ಸ್ ಅಲ್ಲ, ನನಗೆ ಯಾಕೋ. ನನ್ನ ಹೆಸರು ರಾಹುಲ್. ನಾನ್ ಸತೀಶ್. ನಾನ್ ಜಗದೀಶ್. ನಾನ್ ವಿಜಯ್. ನಿಮ್ ಮನೆಯಲ್ಲಿ ನಂಗ್ ಮನೆ ಎಲ್ಲ ಇಲ್ಲ, ನಾನೊಬ್ಬ ಅನಾಥ. ಯೋಚನೆ ಮಾಡಬೇಡ, ನಾವೆಲ್ಲ ಇದೀವಲ್ಲ. ನಾನು ಇಲ್ಲಿಂದ ಹೋಗ್ಬೇಕು. ನೀವು ನನ್ನ ಜೊತೆ ಬರ್ತೀರಾ? ನಾವು ಹೋಗಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋಣ. ಹೋಗೋ, ನಾವು 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಾ ಇದೀವಿ. ಕೆಲ್ಸಕ್ಕೆ ಹೋಗ್ಬೇಕಂತೆ, ಹೋಗೋ ಇಲ್ಲಿಂದ. ಬರ್ರೋ, ಇವನ್ ಜೊತೆ ಏನ್ ಮಾತಾಡ್ತೀಯಾ? ಬರೋ, ಇವನ್ ಜೊತೆ ಮಾತಾಡಿದ್ರೆ ಏನೂ ಆಗಲ್ಲ, ಬಾ. ಬಾರ ಹೋಗೋಣ, ಇವನ್ ಜೊತೆ ಸೇರ್ಕೊಂಡ್ರೆ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಆ ಹುಡುಗ ಊಟ ಮಾಡೋದ್ನ ಇಲ್ವೋ? ಎಲ್ಲೂಟ ಮಾಡ್ತಾನೆ, ಎಲ್ಲರ ಹತ್ರ ಗಲಾಟೆ ಮಾಡ್ಕೊಂಡು ಇಡ್ತಾನೆ. ಅದೊಂದು ದೊಡ್ಡ ವಿಷಯನಾ? ಒಂದು 2-3 ದಿವಸ ಹಾಗಿರ್ತಾನೆ, ಆಮೇಲೆ ಸರಿ ಹೋಗ್ತಾನೆ ಬಿಡು. ಸರಿ, ಅದೆಲ್ಲ ಬಿಡು, ನಮ್ಮ ಕತೆ ಶುರು ಮಾಡೋಣ. ಏಯ್ ಯಾರದು? ಏಯ್ 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 ಮಗಳು ತೆಗಿಯೋ. ನಿಂತ್ಕೊಳ್ಳ ನಿಂತ್ಕೊಳ್ಳ, ನಿಂತ್ಕೊಳ್ಳ, ಎಲ್ಲಿ ತಪ್ಸ್ಕೊಂಡು ಹೋಗ್ತಿದ್ಯಾ? ನಿಂತ್ಕೊಳ್ಳ, 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 ಎಲ್ಲ ಹೋಗ್ತಿದ್ಯಾ? ನಿಂತ್ಕೊಳ್ಳ, ನಿಂತ್ಕೊಳ್ಳ, ಇಲ್ಲಿ ಬರ, ಇಲ್ಲಿ. ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೊಳ್ಳ, ನಿಂತ್ಕೊಳ್ಳ, ನಿನ್ನ ಹೇಳ್ತಾ ಇರೋದು. ನಿಂತ್ಕೊಳ್ಳ, ನಿಂತ್ಕೊಳ್ಳ. ಯಾರ ಬಾಗ್ಲಾಕಿದ್ದು? ಸರ್, ಒಬ್ಬ ಹುಡುಗನ್ ಕರ್ಕೊಂಡ್ ಬಂದ್ರಲ್ಲ, ಅವನೇ ಯಾರ ಆ ಹುಡುಗನ? ಸರ್. ಎಲ್ಲೋದ? ಓಡೋದ ಸರ್. ಓಡೋಗಿ ಹಿಡಿ. ಸರಿ, ನಿಮ್ಮಕ್ಕ ನಡಿ ನಡಿ. ಸರಿ, ಬನ್ನಿ ಸರ್. ನನ್ನ ಹತ್ರನೇ ಆಟ ಆಡ್ತಾನ? ಅವನ್ನ ಎಲ್ಲಿ ಹೋಗಿ ಹುಡ್ಕೋದಂತಾನೆ ಗೊತ್ತಾಗ್ತಿಲ್ವೇ. ನಡಿ 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 ನಡಿ, ನಡಿಯೋ 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 ಬೇಗ. ಬಾಗ್ಲು ತೆಗಿಯಕ್ಕೆ ಎಷ್ಟು ಹೊತ್ತು? ಸರ್, 1 ನಿಮಿಷ ತೆಗಿತೀನಿ ಸರ್. ನನ್ನ ಕೈಯಲ್ಲಿ ಸಿಗ್ಲೆ ಅವನು ಇವತ್ತು. ಸರ್, ಹೋಗೋಣ ಸರ್. ಬಾಗ್ಲು ತೆಗಿಯಕ್ಕೆ ಎಷ್ಟೊತ್ತು? ಸರ್, ತೆಗಿತಾ ಇದ್ದೀನಿ. ತೆಗಿಯೋ ತೆಗಿಯೋ ಬೇಗ. ಶ್ಯಾಮ್, ಶ್ಯಾಮ್, ಶ್ಯಾಮ್. ಏನೋ ನಿಂದು ಮಧ್ಯರಾತ್ರಿಲಿ? ನಾ ಹೊರಡ್ತೀನಿ. ನಿನಗೆ ಸಂಜೆ ತಾನೇ ಫ್ಲೈಟು? ನಂಗೆ ಸ್ವಲ್ಪ ಕೆಲಸ ಇದೆ. ಈಗ ಹೊರಟ್ರೇನೆ ಕೆಲಸ ಮುಗಿಸ್ಕೊಂಡು ಏರ್ಪೋರ್ಟ್ಗೆ ಹೋಗೋಕ್ಕಾಗೋದು. 1 ನಿಮಿಷ ವೆಯ್ಟ್ ಮಾಡು, ಡ್ರೆಸ್ ಚೇಂಜ್ ಮಾಡ್ಕೊಂಬಾಗ. ನಾನು ಹೊರಡೋ ಗಾಡಿ ಬಂದ್ಬಿಡ್ತು. ನನ್ನ ಹತ್ರ ಹೇಳ್ಬಿಡು ನಾನು ಹೊರಟೆ ಅಂತ. ಇರೋ 1 ನಿಮಿಷ, ಅವಳು ನೆಬ್ಬಿಸ್ತೀನಿ. ಅದೆಲ್ಲ ಬೇಡ, ಬಾ. ಸರಿ, ನಾನು ಹೊರಡ್ಲಾ? ಇನ್ನೊಂದು ವಿಷಯ, ನನ್ನ ಜೀವನದಲ್ಲಿ ನಾನು ಮೊದಲು ಸಂಪಾದನೆ ಮಾಡಿದ್ದು ಈ ಫ್ಲ್ಯಾಟು ಮತ್ತು ಕಾರು. ಇದನ್ನು ನಿನ್ನ ಹತ್ರ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ, ಇಟ್ಕೋ. ನಮ್ಮಿಬ್ಬರ ಮಧ್ಯೆ ಏನೋ ಫಾರ್ಮಾಲಿಟಿ? ಅದೆಲ್ಲ ಏನೂ ಇಲ್ಲ ಕಣೋ. ನೀನು ಬಂದು ಬಾಗ್ಲಾಕೋ, ನಾನು ಹೋದ್ಮೇಲೆ ಕಾಲ್ ಮಾಡ್ತೀನಿ. ಹಾಂ, ಬಾಯ್ ಕಣ. ಬಾಯ್ಡಾ. ಟೇಕ್ ಕೇರ್. ಎಲ್ಲಿ ಹೋಗಿದ್ದೆ ಶ್ಯಾಮ್? ಯಾಕೆ ಶ್ಯಾಮ್ ಮುಖ ಒಂಥರ ಇದೆ? ಅಖಿಲೇಶ್ ಹೊರಟ. ನನ್ನೂ ಎಬ್ಬರ್ಸೋದಲ್ವಾ? ನೀನು ಮಲ್ಕೊಂಡಿದ್ಯಾ, ನಿನ್ನ ಎಬ್ಬಿಸ್ಬೇಡ ಅಂದ. ಅಶ್ಶೋ, ನಾನು ಮಾತಾಡಿಸ್ಬೇಕಾಗಿತ್ತು. ಅದೆಲ್ಲ ಏನೂ ಇಲ್ಲ. ಸರಿ, ಮಲ್ಕೋ. ಏಯ್ ಆ ಕಡೆ ಹೋಗ, ಆ ಕಡೆ ಕುತ್ಕೋ, ಹೋಗು ಆ ಕಡೆ. ತಾತ, ನಂಗೊಂದು ಕೆಲಸ ಕೊಡ್ತೀರಾ? ಕೆಲಸನಾ? ಏನು ನಿನ್ನ ಹೆಸರು? ವಿಜಯ್. ನಂಗೆ ಯಾರೂ ಇಲ್ಲ ತಾತ. ನಾನು ಬೇಕಾದ್ರೆ ಬಲೂನ್ನ ಮಾರ್ತೀನಿ, ನಂಗೊಂದು ಸ್ವಲ್ಪ ದುಡ್ಡು ಕೊಟ್ರೆ ಸಾಕು. ನಿನಗೆ ಓದಕ್ಕೆ ಆಸೆ ಇಲ್ವಾ?
ಬೇಡ ತಾತ, ನಂಗೆ ಓದಕ್ ಇಷ್ಟ ಇಲ್ಲ. ಬೇಗ ಹಣ ಸಂಪಾದನೆ ಮಾಡಿ ಒಂದ್ ದೊಡ್ಡ ಮನೆ ಕಟ್ಸ್ಬೇಕು. ಒಳ್ಳೆ ಆಸೆನೇ. ನಿನಗೆ ಬಲೂನ್ ಮಾರಕ್ಕೆ ಬರುತ್ತಾ? ಈಗೊಂದು ಬಲೂನ್ ಮಾರು ತೋರಿಸು, ಆಮೇಲೆ ನೋಡೋಣ. ಒಂದಲ್ಲ 3 ಬಲೂನ್ ಕೊಡಿ, ನಾನು ನಿಮ್ ಮಾರ್ ತೋರಿಸ್ತೀನಿ. ಸರಿ, ನೀನು ನನ್ನ ಜೊತೆ ಬರ್ತೀಯಾ? ಹಾ ಸರಿ, ನಮ್ಮ ಮನೆಗೆ ಹೋಗೋಣ. ಬಾ ಹಾ. ಬಾ ಬರೋ. ಬಾ ಬಾ. ಏಯ್, ಈ ಕಡೆ ಕಣೋ, ಈ ಕಡೆ. ಜಾಕಿ ಸರ್, ಗುಡ್ ಮಾರ್ನಿಂಗ್. ಜಾಕಿ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹಾಂ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾಂ, ಅಖಿಲೇಶ್ ಸರ್ ನಿಮಗೆ ಫೈಲ್ ಕೊಡಕ್ಕೆ ಹೇಳಿದ್ರು. ಏನು ಫೈಲ್ ಇದು? ಇದು ಅಖಿಲೇಶ್ ಸರ್ ಕೊಡಬೇಕಾಗಿರೋ ಸಾಲದ ಲಿಸ್ಟು ಸರ್. ಒಂದು 7 ಲಕ್ಷ ಇರಬಹುದು. ಓಕೆ, ನಾನು ನೋಡ್ಕೋತೀನಿ, ನೀವು ಹೋಗು. ಸರಿ ಸರ್. ಬಾಸ್, ಆ? ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಏನು ಹೇಳಿ? ನನಗೆ 2 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ, ನೀವು ಕೊಡ್ತೀರಿ ಅಂತ ಅಖಿಲೇಶ್ ಸರ್ ಹೇಳಿದ್ರು. ಒಂದು 1 ವೀಕ್ ವೆಯ್ಟ್ ಮಾಡಿ, ನಾನು ಅರೇಂಜ್ ಮಾಡ್ತೀನಿ. ಓಕೆ ಸರ್. ಓಕೆ. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಈ ಫೈಲ್ ಇಲ್ಲೇ ಇರಲಿ. ಹಾಂ, ಓಕೆ ಬಾಸ್. ಏ ಟೋಮಿ, ನಿಧಾನಕ್ಕೆ ಹೋಗು, ನಾವು ಬರ್ತಾ ಇದ್ದೀವಲ್ಲ. ಏನಕ್ಕಂದ, ನೀ ಸುಮ್ಮನೆ ಓದ್ಬೋದಾಯ್ತಲ್ಲೋ. ಬೇಡ ತಾತ, ಕೆಲಸ ಮಾಡೋದೇ ಒಳ್ಳೇದು. ನೀ ಹಾಗಲ್ಲ ಅನ್ಬಾರ್ದು. ನೀನು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದ್ರೇ ನೀನು ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಹಾಗಾದ್ರೆ ನಾನು ಓದ್ತೀನಿ. ಅಪ್ಪ, ಇನ್ನೇನು ನಮ್ಮ ಮನೆ ಹತ್ರ ಬಂತು. ಅದು ನಿಮ್ಮನೆನ ತಾತ? ಬರೀ ಮನೆ ಅಲ್ಲ ಕಣೋ, ಅದು ನನ್ನ ಅರಮನೆ. ಓ, ಸುಮ್ಮನೆ ಇರಿ ತಾತ, ತಮಾಷೆ ಮಾಡಬೇಡಿ. ತಮಾಷೆ ಅಲ್ಲ ಕಣೋ, ನಿಜವಾಗ್ಲೂ ಇದೇ ನನ್ನ ಅರಮನೆ. ಸರಿ ಸರಿ, ಬನ್ನಿ. ಮಗಳೇ, ನೋಡ್ಕೊಂಬಾರ, ನೋಡ್ಕೊಂಬ. ಯಾರಿ ಹುಡುಗ? ಇವನ ಹೆಸರು ವಿಜಯ್. ನಮ್ಮ ಬಲೂನ್ ಮರುವಾಗ ಇವನು ನೋಡಿದೆ. ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಬೇರೆ ಎಲ್ಲಾದ್ರೂ ಹೋಗ್ಬೇಕು ತಾನೆ? ಇಲ್ಲಮ್ಮ, ನಾನು ಸ್ನಾನ ಮಾಡಕ್ ಬಂದೆ. ಇವನಿಗೇನಾದ್ರೂ ಊಟ ಇದ್ರೆ ಕೊಡು. ಊಟನಾ? ನಾನಿಲ್ಲಿ ಯಾವ ಅಡ್ಗೆನೂ ಮಾಡಿಕ್ಕಿಲ್ಲ. ಹೋಗ್ ಬರೋರ್ಗೆಲ್ಲ ಊಟ ಮಾಡ್ಕೊಡಕ್ಕೆ ಇದೇನ್ ಛತ್ರ ಕೆಟ್ಟೋಯ್ತಾ? ಅವ್ನ್ಗೇನಾದ್ರೂ ಊಟ ಕೊಡ್ಸ್ಲೇಬೇಕು ಅಂತಿದ್ರೆ ಯಾವ್ದಾದ್ರು ಹೋಟ್ಲ್ ಕರ್ಕೊಂಡೋಗ್ ಕೊಡ್ಸಿ. 10 ಪೈಸೆ ದುಡಿಯೋದಕ್ಕೆ ಯೋಗ್ತಾ ಇಲ್ಲ, ದೊಡ್ಡದಾಗ್ ಬಂದ್ಬಿಟ್ರು ಊಟ ಅಂತೆ ಊಟ. ಇದ್ರ ಮೇಲೆ ಏನು ಮಾತಾಡ್ಬೇಡಮ್ಮ, ನಾವು ಇಲ್ಲಿಂದ ಹೋಗ್ತೀವಿ. ನಾನು ಅದನ್ನೇ ಹೇಳಿದ್ದು. ಗಂಡ್ಸು ಇವನ್ಗ್ ಹಾಕ್ತಿರೋದೇ ಬಿಟ್ಟಿ ಕೊಡು. ಇವನ್ ಹೋಗಿ ಇನ್ನೊಬ್ಬನ್ ಕರ್ಕೊಂಡ್ ಬಂದಿದ್ದಾನೆ. 10 ಪೈಸೆ ದುಡಿಯೋದಕ್ಕೆ ಯೋಗ್ತಾ ಇಲ್ಲ. ಏನೋ ಇದು ದೊಡ್ಡ ಧರ್ಮಛತ್ರ ಅನ್ಕೊಂಡು ಸಿಕ್ಪಕ್ಕಿದ್ದನ್ನೆಲ್ಲ ಮನೆ ಕರ್ಕೊಂಡ್ ಬರ್ತಾನೆ. ಮುಖಕ್ಕಿಷ್ಟು ನಡಿಯಪ್ಪ. ಬಾ ಶ್ಯಾಮ್, ಏನಿವತ್ತು ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಏನೂ ಇಲ್ಲ, ಸುಮ್ಮನೆ ಬಂದೆ ಅಷ್ಟೆ. ಏನಾಯ್ತು? ತುಂಬಾ ಡಲ್ಲ ಕಾಣಿಸ್ತಾ ಇದೆಯಾ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಏನಾಯ್ತು ಅಂತ ಹೇಳು ಶ್ಯಾಮ್. ಏನೂ ಇಲ್ಲ ಅಂತ ನಿನ್ ಮುಖ ಹೇಳಿದ್ನಲ್ಲ. ನೋಡಿದ್ರೆ ಗೊತ್ತಾಗ್ತಾ ಇದೆ ನೀನ್ ತುಂಬಾ ಡಲ್ ಆಗಿ ಹೋಗಿದ್ಯಾ. ಹೇಳು ಶ್ಯಾಮ್. ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಸುಮ್ಮನೆ ಹೋಗು. ಇನ್ನ ಸುಮ್ಮನೆ ತೊಂದರೆ ಕೊಡ್ತಾ ಇದೆಯಾ?
ನಾವು ಅನ್ಕೊಂಡಂಗೆ ಏನೂ ಇಲ್ಲ. ಅಖಿಲೇಶ್ ಆಫೀಸ್ ಮೇಲೆ 7 ಲಕ್ಷ ಸಾಲ ಇದೆ. ಅದನ್ನು ತೀರಿಸೋ ಜವಾಬ್ದಾರಿ ಇವಾಗ ನನ್ನ ತಲೆ ಮೇಲಿದೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಶ್ಯಾಮ್, ನೀನ್ ಧೈರ್ಯವಾಗಿರು. ಆ ದೇವ್ರು ನಮ್ ಜೊತೆ ಇದ್ದಾನೆ, ಎಲ್ಲ ಕಷ್ಟಗಳನ್ನು ನೀಗಿಸ್ತಾನೆ. ಹಲೋ ಬಾಸ್, ಸೈಬರ್ ಕಂಪ್ನಿ ಒಂದು ಮೀಟಿಂಗ್ನ ಅರೇಂಜ್ ಮಾಡಿದ್ದಾರೆ. ಎಲ್ಲಿ? ಹೋಟೆಲ್ ಕ್ರೌನ್ನಲ್ಲಿ ಆ ಮೀಟಿಂಗ್ನ ಅರೇಂಜ್ ಮಾಡಿದ್ದಾರೆ ಸರ್. ಬಾಸ್, 10 lakhs ಅದಕ್ಕೆ ಪೇಮೆಂಟು. ನೀವು ಹೇಗಾದರೂ ಮಾಡಿ ಅದಕ್ಕೆ ಹೋಗಬೇಕು ಸರ್. ಟೈಮಿಂಗ್ ಎಷ್ಟೊತ್ತಿಗೆ ನೋಡು? ಇನ್ವಿಟೇಷನಲ್ಲಿ 11 AM ಅಂತ ಹಾಕಿದೆ. ನೀನೊಂದು ಕೆಲಸ ಮಾಡು, ಆಫೀಸಿಂದ ಬರ್ಬೇಕಾದ್ರೆ ಕಾರ್ ಇಲ್ಲಿಗೆ ತೊಗೊಂಬ. ಹಾಂ ಸರಿ ಬಾಸ್. ಏನಾಯ್ತು ಶ್ಯಾಮ್? ಒಂದು ಚಿಕ್ಕ ಕೆಲಸ ಇದೆ, ನಾಳೆ ಗೊತ್ತಾಗತ್ತೆ. ನಾನು ಹೇಳ್ದೆ ತಾನೆ, ಆ ದೇವ್ರು ನಮ್ ಜೊತೆ ಇದ್ದಾನೆ, ಎಲ್ಲ ಸರಿ ಹೋಗುತ್ತೆ ಅಂತ. ಮಳೆಯೇ ಹೊಸ ಮಳೆಯೇ, ಮನದಿ ಏನೋ ಹೊಸ ಚಿಲುಮೆ, ಈ ಮಂಜಲಿ ಮಿಂದರು ನಿನ್ನ ಅಪ್ಪುಗೆ ಸುಖ ತಂದಿದೆ, ಒಂದು ಯುಗ ದಾಟಿ ಹೋದಂತೆ ಆಯಿತು. ಚಿಲುಮಿ ಈ ಮಂಜಲಿ ಮಿಂದರು ನಿನ್ನ ಅಪ್ಪುಗೆ ಸುಖ ತಂದಿದೆ, ಒಂದು ಯುಗ ದಾಟಿ ಹೋದಂತೆ ಆಯಿತು. ಬಾನಲ್ಲಿ ಬಿಳಿ ಮೋಡ ಕಂಡಂತೆ, ಬಾಳಲ್ಲಿ ಬೆಳಕಂತೆ ನೀ ಬಂದೆ, ನಿನ್ನ ಮನಸ್ಸು ಇಬ್ಬನಿ ಹನಿಯಂತೆ, ನಿನ್ನ ಸ್ಪರ್ಶ ಬಿಸಿಯಾದ ಉಸಿರಂತೆ, ಸಾವಿರ ಜನುಮಕ್ಕೂ ನೀನೇ ನನ್ನ ಸಂಗಾತಿ, ಯುಗ ಯುಗ ಕಳೆದರು ಅಳಿಯದು ಬಂಧನ, ಮನಸ್ಸೇ ತಿಳಿದುಕೋ ಅವನೇ ನನ್ನಿನಿಯ. ಮಳೆಯೇ ಹೊಸ ಮಳೆಯೇ, ಮನದಿ ಏನೋ ಹೊಸ ಚಿಲುಮೆ. ಕಾರ್ಮೋಡ ಕವಿದ ಬಾಳಲ್ಲಿ ನೀ ಬಂದೆ ತಂಗಾಳಿ ಸುಳಿದಂತೆ, ನಿನ್ನ ಮಾತು ಸಿಹಿಯಾದ ಜೇನಂತೆ, ನಿನ್ನ ನೋಟ ಹೂಬಾಳ ಬಿಟ್ಟಂತೆ,
ಕ್ಷಣ ಯುಗ ಯುಗ ಕಳೆದರು ಅಳಿಯದು ಬಂಧನ ಮನಸ್ಸೇ ತಿಳಿದುಕೋ ಅವನೇ ನನ್ನಿನಿಯ ಮಳೆಯೇ ಮಳೆಯೇ ಹೊಸ ಮಳೆಯೇ ಮನದಿ ಏನೋ ಹೊಸ ಚಿಲುಮೆ ಈ ಮಂಜಲಿ ಮಿಂದರೋ ನಿನ್ನ ಅಪ್ಪುಗೆ ಸುಖ ತಂದಿದೆ ಒಂದು ಯುಗ ದಾಟಿ ಹೋದಂತೆ ಆಯಿತು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. Good morning. Morning. What's your name? Where are you from? ಐ ಆಮ್ ಶ್ಯಾಮ್ ABC ಅಡ್ವರ್ಟೈಸಿಂಗ್ ಇಂದ. Sir, please sit down. Sure. ಯಾರೋ ಹೊಸ ಹುಡುಗ ಅನ್ಸುತ್ತೆ. ಏನ್ ಮಾಡೋಣ? ಹೊಸ ಮುಖಗಳಿಗೆ ಒಂದು ಚಾನ್ಸ್ ಬೇಕಲ್ಲ, ಬೆಳಿಲಿ ನೋಡೋಣ. ಹಾಯ್. ಹಲೋ ಹೊಸಬ್ರಾ? ಹೌದು ಸರ್. ಆಲ್ ದ ಬೆಸ್ಟ್. ಏನ್ ನಿಮ್ಮ ಹೆಸರು? ಐ ಆಮ್ ಶ್ಯಾಮ್ ABC ಅಡ್ವರ್ಟೈಸಿಂಗ್. ಯೋ ಗುಡ್ ನೇಮ್ ಸರ್? ನನ್ನ ಹೆಸರು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬರ್ಲಾ ಮಿಸ್ಟರ್ ABC ಶ್ಯಾಮ್. ಇಲ್ಲಿವರೆಗೂ ಓಕೆ. ಇನ್ನೂ ಸ್ವಲ್ಪ ಎಂತೂ ಬೇಕು. ಇನ್ನು ಸ್ವಲ್ಪ ಸ್ಟೈಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಓಕೆ. ನೀವು ಇನ್ನೂ ಸ್ವಲ್ಪ ಸ್ಮೈಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಂ, ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ನೋಡಿ, ಇದು ಸೂಪರ್ಬ್ ಆಗಿದೆ. ನಾವು ಇನ್ನೊಂದು ಸ್ವಲ್ಪ ಬೆಟರ್ ಏ ಮಾಡಬೇಕಷ್ಟೇ. ಶಿವ, ಮೇಡಮ್ ಬಂದ್ರು. ಸರ್ ಒಂದು ನಿಮಿಷ. ಹಾಂ, ಓಕೆ ಓಕೆ. ಮೇಡಮ್ ನೀವೇನಿಲ್ಲಿ? ನೀವೇನಿಲ್ಲಿ? ಮ್ಯಾಮ್, ನಾವೊಂದು ವರ್ಕ್ಗೋಸ್ಕರ ಬಂದಿದ್ದೀವಿ. ನಿಮ್ಗೆ ಇಲ್ಲಿ ಕೆಲಸ ಬೇಕಾ ಇಲ್ಲ ಮಾಡ್ಲಿಂಗ್ ಲೈಫ್ ಬೇಕಾ? ಅದು ಮಾಡ್ಲಿಂಗ್ ಲೈಫ್ ಮ್ಯಾಮ್. ನಾನು ನಿಮ್ಗೆ ಒಂದು ಪೇಮೆಂಟ್ ಕೊಡ್ತೀನಿ. ಆ ಅಮೌಂಟ್ನ ಈ ಚೆಕ್ಕಲ್ಲಿ ಬರ್ದಿಟ್ಟಿದ್ದೀನಿ. ಇದನ್ನ ತಗೊಂಡು ಆದಷ್ಟು ಬೇಗ ಮುಂಬೈಗೆ ಹೊರಟೋಗಿ. ಓಕೆ ಮ್ಯಾಮ್. ಸಾರಿ ಶ್ಯಾಮ್, ಈ ವರ್ಕ್ ನಮಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಏನು ಅನ್ಕೋಬೇಡಿ. ಪ್ಲೀಸ್ ಪ್ಲೀಸ್ ಹೋಗ್ಬೇಡಿ ಸರ್. ಜಾಕ್, ಹೋಗೋಣ, ಕನ್ವಿನ್ಸ್ ಮಾಡು ಪ್ಲೀಸ್. ಅಷ್ಟು ಬೇಗ ನಿಂಗೆ ಇಲ್ಲಿ ಕೆಲಸ ಸಿಕ್ಬಿಡುತ್ತಾ? ಇದು ನಮ್ ಕೆಲಸ, ಇದು ನಾವೇ ಮಾಡೋದು. ನಾನು ನಿಮಗೆ ಏನು ದ್ರೋಹ ಮಾಡಿದ್ದೀನಿ ಅದನ್ನ ಹೇಳಿ ಪ್ಲೀಸ್. ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಶ್ಯಾಮ್. ನಾನು ಹೊರಡ್ತೀನಿ. ಬಾಸ್, ಅವ್ರದ್ದು ದೊಡ್ಡ ಟೀಮ್. ಅವ್ರ ಜೊತೆ ಜಗಳ ಆಡಿದ್ರೆ ನಾವು ಗೆಲ್ಲಕ್ಕಾಗೋದಿಲ್ಲ. ನಮ್ಮ ಹತ್ರ ನ್ಯಾಯ ಇದ್ರೆ ಅವರನ್ನು ಎದುರಿಸೋದಕ್ಕೆ ಯಾರಾದರೂ ಬಂದೇ ಬರ್ತಾರೆ ಸರ್. ಕರೆಕ್ಟ್ ಜಾಕ್. ಬೇರೆ ಯಾವ್ದಾದ್ರು ದಾರಿ ಇದೆಯಾ ನೋಡಬೇಕು. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ.
ಅಯ್ಯೋ ಅಯ್ಯೋ ಅಪ್ಪ ಅಪ್ಪ ನನ್ ಬಿಟ್ಟೊಟ್ಟೋದ್ಯಾ ಅಪ್ಪ ಅಯ್ಯೋ ದೇವ್ರೆ ಏಯ್ ಇಲ್ಲೋಡು, ನಮ್ಮಪ್ಪ ಸತ್ತೋದ್ರು. ಇದನ್ನೇ ಕಾರಣವಾಗಿಟ್ಕೊಂಡು ಈ ನಾಯಿ ಕರ್ಕೊಂಡು ನಮ್ಮ ಮನೆ ಹತ್ರ ಬಂದ್ಯೋ, ಪೊರಕೆ ತಗೊಂಡು ನಿನ್ನ 4 ಬಾರಿಸ್ತೀನಷ್ಟೇ. ಪಿಕಾರಿ ನನ್ನ ಮಗನೇ, ಹೋಗೋ ಹೋಗಲೇ, ಎಲ್ಲಾದ್ರೂ ಹೋಗಿ ಸಾಯಿ. ದೊಡ್ಡದಾಗಿ ಬಂದ್ಬಿಡ್ತಾರೆ ನಮ್ಮ ಮನೆ ಹತ್ರ. ಛೆ. ಚೂಚು, ಇದು ಕೋಲ್ಡ್ ಜ್ಯೂಸು. ಇಲ್ಲ ಚುಚ್ಚು, ಇವತ್ತು ಬಿಸ್ನೆಸ್ ಕಮ್ಮಿ ಆಗಿದೆ. ಮುಂದಿನ ವಾರ ಕೊಡ್ತೀನಿ. ನಮ್ಮ ಮನೆ ಪ್ರಾಬ್ಲಮ್ ನಿಂಗೆ ಗೊತ್ತಲ್ಲ, ಮುಂದಿನ ವಾರ ಖಂಡಿತ ಕೊಟ್ಬಿಡ್ತೀನಿ. ನಮ್ಮ ಬಾಸ್ಗೆ ನೀನು ಪುರಾಣ ಎಲ್ಲ ಬೇಕಾಗಿಲ್ಲ, ಅಲ್ಲಿ ಸ್ವಲ್ಪ ನೋಡು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು, ನಲಿದು ತಾಳಕ್ಕೆ ನಲಿದು, ಎಂದೆಂದು ಹೇಗೋ ಇದೆ? ಏನ್ ಬಾಸ್ ನೀವು, ಇದೇನ್ ಭಾರ ಇಲ್ವಲ್ಲ, ಎದ್ದು ಕೂತ್ಕೊಂಡು ಹಿಡ್ಕೊಳ್ಳೋದು ತಾನೆ. ಸರಿ, ಬೇರೆ ಹಾಡ್ತೀನಿ. ಮೆಹಬೂಬಾ ಮೆಹಬೂಬಾ ಮೆಹಬೂಬಾ. ಬಾಸ್, ಹೇಳೋ ಚಪ್ಪರ್. ಇವನಿಂದ ಕಾಸು ಪೀಕಕ್ಕಾಗ್ತಿಲ್ಲ. ಇವನ್ಗೂ ಗೊತ್ತಾಯ್ತಾ ನಮ್ಮ ಸ್ಟ್ರೆಂತು. ಆ ಪೆಟ್ಟಿಗೆಯಿಂದ 2 ಲೀಟರ್ ಜ್ಯೂಸ್ ತಗೊಂಡ್ ಬಾ, ಸಾಕು. ಯಾರಿಗೆ ಕಾಸು ಕೊಡಲ್ಲ ಅಂತೀಯ? ಇದನ್ನ ಎತ್ಕೊಂಡು ಹೋಗ್ತೀನಿ, ಏನ್ ಮಾಡ್ತೀಯ? The web freak out the whole day. The runner rule to freak out the whole day. We can do it for internal peace. We don't bother whether it is normal or wrong now. Yeah. Everybody. Yeah. It's a colonize. ಬಾಸ್, ಯಾರು ಇವನು? ಕಾಲ್ ಕೆಳಗಡೆ ಇಟ್ಕೊಳಕ್ಕಾಗಲ್ವೋ? ಇವರೆಲ್ಲ ಎಲ್ಲಿಂದ ಬರ್ತಾರೋ ಗೊತ್ತಿಲ್ವೇ? ನೀವು ಬಂದ್ರೋ? ಈ ಊರಲ್ಲಿ ಕಲಾವಿದರಿಗೆ ಬೆಲೆನೇ ಇಲ್ವಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ರು ಕೆಣಕ್ತಾ ಇದ್ದಾರಲ್ಲ, ಏನು ಟೈಮು. ಪುಟ, ನಿಂದೊಂದು ಫೋಟೋ ತೆಗಿಲಾ? ನೀವು ನನ್ನ ಫೋಟೋ ತೆಗಿಯಕ್ ನಾನೇನೊಬ್ಬ ಸಿನಿಮಾದವನಾ?
ಅಣ್ಣ ನಮ್ಗೊಂದು ಕೆಲಸ ಕೊಡಿಸ್ತೀರಾ? ನಿಮ್ಗೆ ಅಂದ್ರೆ ನನಗೆ ಇವನ್ಗೆ ಏನ್ ಕೆಲಸ ಮಾಡ್ತೀಯಾ? ನಾವೇನ್ ಕೆಲಸ ಬೇಕಾದ್ರೂ ಮಾಡ್ತೀವಿ. ನಮಗೆ ಸಂಬಳ ಬೇಕು, ಇಲ್ಲ ಅಂದ್ರೆ ನಾವೇನು ಮಾಡಲ್ಲ. ನನ್ನ ಹೆಸರು ವಿಜಯ್, ಇವನ ಹೆಸರು ಟಾಮಿ. ಏನಣ್ಣ ಕೆಲಸ ಕೊಡಿಸ್ತೀರಾ? ಸರಿಪಾ, ನಾ ಕೆಲಸ ಕೊಡಿಸ್ತೀನಿ. ಬಾ ಎದ್ದಳು. ಇದರಲ್ಲಿ 1000 ರೂಪಾಯಿ ಇದೆ. ನೀವಿಬ್ರು ಸಂಬಳದ್ದು ಅಡ್ವಾನ್ಸ್. ಇವಾಗ ನೀವಿಬ್ರದ್ದು ಫೋಟೋ ತೆಗಿಲ್ಲ? ಎಷ್ಟು ಫೋಟೋ ಬೇಕಾದ್ರೂ ತಗೊಳ್ಳಿ, ನಾನು ಇವನು ಇಬ್ರು ಒಟ್ಟಿಗೆ ನಿಂತ್ಕೊಳ್ತೀವಿ. ಅಣ್ಣ okay. ನಿಮ್ಗೆ ಸಾಕು ಅನ್ನೋಷ್ಟು ತಗೊಳ್ಳಿ, ನಾನು ಟಾಮಿ ಪೋಸ್ ಕೊಡ್ತೀವಿ. ಬಾರೋ ಟಾಮಿ. ನಿಂತ್ಕೋ. ಬಾರೋ ಇಳಿ. ಟಾಮಿ ಬಾ. ಏನ್ ಅಲ್ಲಿ ಹೋಗ್ತಾ ಇದೆಯಾ? ಬಾರೋ, ಬಾ 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 ಬಾ. ಇದೇ ನಮ್ಮ ಫ್ಲ್ಯಾಟ್. ಇಲ್ಲೇ ನೀವಿಬ್ರು ಉಳ್ಕೊಳ್ಳೋದು. ಟಾಮಿ ಬಾ 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 ಬಾ. ನಡಿ ಟಾಮಿ ಬಾ 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 ಬಾ. ಬಾರೋ ಟಾಮಿ. ಒಳಗ್ ಬಾ. ಟಾಮಿ ಟಾಮಿ ನೋಡ್ಕೋ, ಹಂಗೆ ಕೂತ್ಕೋ. ಏಯ್ ಇಲ್ಲಲ್ಲ, ಅಲ್ಲಿ ಕೂತ್ಕೋ. ಟಾಮಿನೂ ಕೂರಿಸ್ಕೋ. ಹೋಗು, ಅಲ್ಲಿ ಹೋಗು. ಶ್ಯಾಮ್, ಬಾಯಲ್ಲಿ ಯಾರು ಇವರು? ನಾ ಎಲ್ಲ ಹೇಳ್ತೀನಿ, ಮೊದಲು ಅವ್ರಿಗೆ ತಿನ್ನಕ್ಕೆ ಏನಾರು ಕೊಡು. ಬಾ. ನಿನ್ಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಯಾವ್ದೋ ರೋಡಲ್ಲಿ ಹೋಗೋ ಹುಡುಗನ್ ಕರ್ಕೊಂಡು ಬಂದಿದ್ಯಲ್ಲ. ಮಾತಾಡ್ಬೇಡ, ನಿಧಾನ. ನಾನು ಹೇಳೋದನ್ನ ಕೇಳು. ಎಕ್ಸೈ ವೇರ್ ಕಂಪ್ನಿ ಕೆಲಸಕ್ಕೆ ಒಂದು ಐಡಿಯಾ ಸಿಕ್ಕಿದೆ. ನೀನು ಅವ್ರಿಗೆ ಇವಾಗ ಫುಡ್ ಕೊಡು, ಇನ್ನು ಅರ್ಧ ಗಂಟೆನಲ್ಲಿ ನಿನಗೆ ರಿಸಲ್ಟ್ ಗೊತ್ತಾಗುತ್ತೆ. ಗುಡ್ ಗರ್ಲ್. ನಗು ನಗು ಸ್ವಲ್ಪ. ಸಾಕಾ? ಅಣ್ಣ ನನ್ ಕೆಲ್ಸ ಏನು ಅಂತ ನೀವ್ ಹೇಳಲೇ ಇಲ್ಲ. ನೀನ್ ತಿಂದ್ಬಿಟ್ಟು ಹಾಲಲ್ಲಿ ಹೋಗಿ ಕೂತ್ಕೋ, ಅಲ್ಲಿ ಬಂದು ಹೇಳ್ತೀನಿ. ಬೇಗ ಹೇಳಿ ಅಣ್ಣ. ಹಾ ಹೇಳ್ತೀನಿ. ಎಸ್, ವಂದನಾ ವಂದನಾ, ಸಕ್ಸಸ್. ಆ ಕಂಪನಿ ಕೆಲಸ ನಮಗೆ ಸಿಗದು. ನಿಜನಾ? ಹಾ, ನಾನು ಕಳಿಸ್ಕೊಟ್ಟಿದ್ದ ಅದೇ ಐಡಿಯಾಸ್ ಮೇಲೆ ವರ್ಕ್ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಸರಿ, ನಾ ಆಫೀಸ್ ಹತ್ರ ಹೋಗಿ ಬಂದ್ಬಿಡ್ತೀನಿ. ಸರಿ. ಇಲ್ಲಿ ನೋಡಿ ವಿಜಯ್, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ನೀ ಅಲ್ಲಿ ತನಕ ಟಿವಿ ನೋಡ್ತಾ ಇರು. ವಂದನಾ ಬರ್ತೀನಿ. ಸರಿ. ಹಾಗೆ ಬ್ಯಾಗ್ ಒಳಗಡೆ ಇಟ್ಬಿಡು. ಜಾಕ್ಸನ್ ಸ್ವಲ್ಪ ಒಳಗಡೆ ಬಾ. ಸಾಕು ಫೇಸ್ಬುಕ್ ನೋಡಿದ್ದು, ಬಾ. ಏನಾಯ್ತು ಬಾಸ್? ಜಾಕ್ಸನ್ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ತೆಗಿಯಕ್ಕೆ ಹೆಲ್ಪ್ ಮಾಡು. ಬಾಸ್, ನನ್ನ ಸ್ಯಾಲ್ರಿ ಮ್ಯಾಟ್ರ್ ಏನಾಯ್ತು? ಏಯ್ ಕೊಡ್ತೀನಿ ಕಣೋ, ಒಂದು 2 ದಿನ ವೆಯ್ಟ್ ಮಾಡು. ಇವಾಗ ತಾನೇ ನನ್ನ ಕೆಲಸ ಬಂದಿದೆ. ತಪ್ಪಾಗಿ ತಿಳ್ಕೊಬೇಡಿ ಬಾಸ್, ಬೇರೇನೂ ಇಲ್ಲ. ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕೇಳಿದೆ ನಾನು ನಿಮ್ಮನ್ನ. ಏಯ್ ನಾನು ಕೊಡ್ತೀನಿ ಕಣೋ, ಇನ್ನು 2 ದಿನ ವೆಯ್ಟ್ ಮಾಡು. ಟೆನ್ಷನ್ ಆಗ್ಬೇಡ, ಓಕೆನಾ? ಓಕೆ ಸ್ವಲ್ಪ ಬಾಸ್. ಹೆಲ್ಪ್ ಮಾಡು.
ಹಲೋ. ಹಲೋ, ನಾನು ರವೇಶ್, ಐಬ್ಯಾಕ್ ಕಂಪ್ನಿಯ ಅಡ್ವರ್ಟೈಸಿಂಗ್ ಮ್ಯಾನೇಜರ್. ಓ ಸರ್, ಹೇಳಿ ಸರ್. ಅಗ್ರಿಮೆಂಟಿಗೆ ಸೈನ್ ಮಾಡೋದಕ್ಕೆ ಎಲ್ಲಿಗೆ ಬರಬೇಕು? ನೀವು ನನ್ನ ಫ್ಲ್ಯಾಟಿಗೆ ಬನ್ನಿ ಸರ್, ನಾನು ಅಲ್ಲೇ ಇರ್ತೀನಿ. ಓಕೆ, ಪ್ಲೀಸ್ ಸೆಂಡ್ ಮಿ ಯುವರ್ ಅಡ್ರೆಸ್. ಓಕೆ ಓಕೆ ಸರ್, ನನ್ನ ಅಡ್ರೆಸ್ ನೀವಾಗಲೇ ವಾಟ್ಸ್ಆ್ಯಪ್ ಮಾಡ್ತೀನಿ. ಓಕೆ, ಸಿ ಯು ಸೂನ್. ಜಾಕ್ಸನ್, ಯಾರೇ ಬಂದು ಕೇಳಿದ್ರು ನಾನು ಇಲ್ಲ, ಕೊಚ್ಚಿನ್ಗೆ ಹೋಗಿದ್ದೀನಿ ಅಂತ ಹೇಳು. ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಬರುತ್ತೆ, ಬರುತ್ತೆ, ಒಳ್ಳೆ ಟೈಮ್ ನಾನು ಹುಡ್ಕೊಂಬರುತ್ತೆ. ಶ್ಯಾಮ್, ಏನಿದೆಲ್ಲ? ಅದು ಒಂದು ಸ್ವಲ್ಪ ಬಟ್ಟೆ ತಂದೆ ಅಷ್ಟೇ ವಿಜಯ್ಗೆ. ಏನ್ ಅರ್ಜೆಂಟ್ ಇತ್ತು ಅಂತ ಡ್ರೆಸ್ ಎಲ್ಲ ತಂದಿದ್ಯಾ? ನಾಳೆ ಆ ಕಂಪ್ನಿಯಿಂದ ಮ್ಯಾನೇಜರ್ ಬರ್ತಾ ಇದ್ದಾರೆ ಮನೆಗೆ. ಅವ್ರು ಬಂದಾಗ ಇವ್ನಿಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ವಲ್ಲ, ಅದಕ್ಕೆ ಓ ತಂದೆ. ಹೌದಾ, ಸರಿ ಸರಿ. ವಿಜಯ್, ಇಲ್ಲಿ ಬಾಪ ಇಲ್ಲಿ. ವಿಜಯ್ ಬಾ, ಇಲ್ಲಿ ಕೂತ್ಕೋ. ವಿಜಯ್, ಇದೆಲ್ಲ ನಿನಗೆ ಅಂತ ತಂದಿರೋ ಡ್ರೆಸ್ಸು, ಇದನ್ನ ಹಾಕೊಂಡು ನೋಡು. ನಿಜವಾಗ್ಲೂ ಇದು ನನ್ಗೇನಕ್ಕ? ಹ್ಞೂ ಕಣ. ನಮ್ಮ ಅಪ್ಪ ಅಮ್ಮ ಇಬ್ರು ಸತ್ ಮೇಲೆ ಫಸ್ಟ್ ಟೈಮ್ ನಂಗೆ ಈ ತರ ಡ್ರೆಸ್ ಸಿಗ್ತಾ ಇರೋದು. ನೀನು ನನಗೊಬ್ಬ ಪುಟ್ಟ ತಮ್ಮ ಇದ್ದಂಗೆ ಕಣೋ. ಅಳ್ಬೇಡ, ಹೋಗು ಡ್ರೆಸ್ ಚೇಂಜ್ ಮಾಡ್ಕೊಂಬ. ಓ ವಂದನಾ, ಡೋರ್ ಲಾಕ್ ಮಾಡಬೇಡ. ಕಾಲ್ ಸ್ವಲ್ಪ ಸ್ಟುಡಿಯೋ ಎಕ್ವಿಪ್ಮೆಂಟ್ಸ್ ಇದೆ, ಹೋಗಿ ತೊಗೊಂಬಂದ್ಬಿಡ್ತೀನಿ. ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಸರ್, ಕೂತ್ಕೊಳ್ಳಿ. ಸರ್, ಶಿ ಇಸ್ ಮೈ ವೈಫ್. ಹಲೋ. ಇವ್ ನನ್ನ ತಮ್ಮ ವಿಜಯ್. ಹಾಯ್, ನಿಮ್ದೊಂದು ಸುಂದರವಾದ ಫ್ಯಾಮಿಲಿ. ಥ್ಯಾಂಕ್ ಯು ಸರ್. ನಿಮ್ಮ ಸ್ಟುಡಿಯೋ ಇಲ್ಲಿ ಪಕ್ಕದಲ್ಲೇ ಇರೋದಾ? ಸ್ಟುಡಿಯೋಲಿಂದ ಸ್ವಲ್ಪ ದೂರ ಇದೆ ಸರ್, ಬಟ್ ಈ ಕೆಲಸನ ಇಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಓಕೆ, ಗುಡ್. ನಮ್ಮ ಮಾಡೆಲ್ಸ್ ಇಲ್ಲೇ ತಾನೇ ಇದ್ದಾರೆ, ಪ್ರಾಬ್ಲಮ್ ಏನೂ ಇಲ್ವಲ್ಲ? ಹಾ, ಇಲ್ಲಿ ನೋಡಿ ಶ್ಯಾಮ್, ಈ ಅಗ್ರಿಮೆಂಟ್ನಲ್ಲಿ ನೀವು ಸೈನ್ ಮಾಡಿದ ಮೇಲೆ ನಿಮ್ಮ ಮಾಡೆಲ್ ಯಾವುದೇ ಫಿಲ್ಮ್ನಲ್ಲೋ ಅಥವಾ ಆ್ಯಡ್ ಫಿಲ್ಮ್ಗಳಲ್ಲೋ ನಡ್ಸೋ ಹಾಗಿಲ್ಲ. ಯು ಗಾಟ್ ಇಟ್? ಓಕೆ, ಫೈನ್. ಲುಕ್ ಶ್ಯಾಮ್, ಇದೊಂದು ಸ್ವಲ್ಪ ಓದ್ ನೋಡಿ. ಕ್ರಾಸ್ ಮಾಡಿರೋ ಈ ಜಾಗದಲ್ಲಿ ಸೈನ್ ಮಾಡಿ. ಓಕೆ ಸರ್. ಇಲ್ಲೇ ತಾನೆ ಸರ್? ಹಾ, ಅಲ್ಲೇ ಅಲ್ಲೇ. ಶ್ಯಾಮ್, ಎಸ್ ಸರ್. ಇದರಲ್ಲಿ 5 ಲಕ್ಷ ಅಡ್ವಾನ್ಸ್ ಇದೆ. Thank you, sir. ಬ್ಯಾಲೆನ್ಸ್ ಕೆಲಸ ಮುಗಿದ ತಕ್ಷಣ. ಶ್ಯೂರ್. ಹಾ. ಓಕೆ ಶ್ಯಾಮ್, ನಾನು ಹೊರಡ್ತೀನಿ. ಓಕೆ ಸರ್. ವರ್ಕ್ ಮುಗಿದ ತಕ್ಷಣ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಂ, ಜ್ಞಾಪಕ ಇರಲಿ, 10 ದಿವಸದಲ್ಲಿ ಕೆಲಸ ಮುಗಿಬೇಕು. ಅಷ್ಟರೊಳಗಡೆ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಸರ್. ಓಕೆ ಶ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. Thank ಡೂ you, sir. ವೆಲ್. ಗುಡ್ Sure. ಲಕ್. ಶ್ಯೂರ್. ನೀನು ಹೋಗಿ ಕಾರ್ ಕೀ ತಗೊಂಬಾ, ಈ ಚೆಕ್ಕಿಂಗ್ ಕ್ಲಿಯರೆನ್ಸ್ ಶ್ಯಾಮ್, ನಾವೆಲ್ಲಾದ್ರೂ ಆಚೆ ಹೋಗೋಣವಾ? ಸರಿ, ಅವ್ರನ್ನೂ ಕರ್ಕೊಂಬಾ. ಸರಿ. ಶಾಮಣ್ಣ, 5 ನಿಮಿಷ, ನಾನು ರೆಡಿಯಾಗಿ ಬರ್ತೀನಿ. ಮನಸ್ಸಿನ ತುಂಬ ನೀ ಬಿಡಿಸಿದೆ ಚಿತ್ರ, ಕನಸಲಿ ಕಂಡ ಚಿತ್ರ ನೀ ನಿಜವಾಗಿಸಿದೆ. ಅರಳು ಹೃದಯ ಬಯಸಿ ಸನಿಹ ನಿನ್ನ ಸೇರಲು ಕಾಯುತ್ತಿದೆ. ನನ್ನ ಮನಸ್ಸು ನಿನ್ನ ಆಸೆಯನೆಂದು ಕೇಳುತ್ತ ಕೆಣಕುತ್ತಿದೆ. ಮನಸ್ಸಿನ ತುಂಬ ನೀ ಬಿಡಿಸಿದೆ ಚಿತ್ರ, ಕನಸಲಿ ಕಂಡ ಚಿತ್ರ ನೀ ನಿಜವಾಗಿಸಿದೆ.
ಗಂಧರ್ವ ಹಾಡಿದ ಹಾಡಿಗೆ ಕಿನ್ನರಿ ನುಡಿಸೋ ಬಯಕೆಯು ಕಣ್ಣಂಚಲಿ ಕಾಣೋ ನಿನ್ನ ಬಿಂಬಕ್ಕೆ ಕಾಡಿಗೆ ನಾನಾಗುವೆ ತಂಗಾಳಿಯೇ ನೀ ಹೇಳಿ ಬಾ ಅವಳೇ ನನ್ನೊಡತಿ ಅವಳೇ ನನ್ನೊಡತಿ ಮನಸ್ಸಿನ ತುಂಬ ನೀ ಬಿಡಿಸಿದೆ ಚಿತ್ರ ಕನಸಲಿ ಕಂಡ ಚಿತ್ರ ನೀ ನಿಜವಾಗಿಸಿದೆ ಅರಳೋ ಹೃದಯ ಬಯಸಿ ಸನಿಹ ನಿನ್ನ ಸೇರಲು ಕಾಯುತ್ತಿದೆ ನನ್ನ ಮನಸ್ಸು ನಿನ್ನ ಆಸೆಯನೆಂದು ಕೇಳುತ್ತ ಕೆಣಕುತ್ತಿದೆ ಮಂದಾರ ಪುಷ್ಪವು ನೀನೆ ಗೆಳತಿ ಸಿಂಧೂರ ಪ್ರತಿಮೆಯು ನೀನೆ ಗೆಳತಿ ಕಣ್ಮುಂದೆ ಕಾಣೋ ಬೇಲೂರ ಶಿಲ್ಪವೇ ನಿನ್ನಂದ ಹೇಗೆ ಹೊಗಳಲಿ ಬಯಸಿ ಬಯಸಿ ಬಂದೆ ಪ್ರಣಯವಾರಸಿ ಪ್ರಣಯವಾರಸಿ ಮನಸ್ಸಿನ ತುಂಬ ನೀ ಬಿಡಿಸಿದೆ ಚಿತ್ರ ಕನಸಲಿ ಕಂಡ ಚಿತ್ರ ನೀ ನಿಜವಾಗಿಸಿದೆ ಅರಳೋ ಹೃದಯ ಬಯಸಿ ಸನಿಹ ನಿನ್ನ ಸೇರಲು ಕಾಯುತ್ತಿದೆ ನನ್ನ ಮನಸ್ಸು ನಿನ್ನ ಆಸೆಯನೆಂದು ಕೇಳುತ್ತ ಕೆಣಕುತ್ತಿದೆ ನೋಡ್ಕೊಂಡು ಇಳಿಯೋ ಹಾ ರೀ ಅಲ್ಲಿ ನೋಡ್ರಿ ಏನು ಹೋಟ್ಲಿಂದ ಓಡೋದ್ನಲ್ಲ ಅದೇ ಹುಡುಗ ಇವನು
ಕ್ರಿಸ್ಟಿ, ಈ ಆಡ್ ಮಾಡಿರೋದು ABCನೇ. ಶ್ಯಾಮ, ಎಸ್ ಕ್ರಿಸ್ಟಿ. ಸರಿ, ನಾನು ಹೇಳೋ ರೀತಿ ನೀನು ಮಾಡು. ಕ್ರಿಸ್ಟಿ, ಅವನೊಬ್ಬ ಚಿಕ್ಕ ಹುಡುಗ, ಅವನು ವಾರ್ನಿಂಗ್ ಕೊಟ್ರೆ ಸಾಕು. ನಿನ್ನ ಹತ್ರ ಏನು ಹೇಳ್ತೀನೋ ಅದನ್ನ ಮಾತ್ರ ಮಾಡಿದ್ರೆ ಸಾಕು. ಓಕೆ ಕ್ರಿಸ್ಟಿ. ಅದು ಮಾತ್ರ ಅಲ್ಲ, ತಲೆ ಇರಬೇಕಾದ್ರೆ ಬಾಲ ಅಲ್ಲಾಡಬಾರ್ದು. ಆಲ್ ರೈಟ್ ಕ್ರಿಸ್ಟಿ. ಮೊದಲನೇ ಕೆಲಸನೇ ಅವನ ಮನೆಯಿಂದನೇ ಶುರು ಮಾಡೋಣ. ಏನು? ಎಸ್ ಬಾಸ್. ನನಗೆ ಅದರ ರಿಪೋರ್ಟ್ 1 ಗಂಟೆ ಒಳಗೆ ಗೊತ್ತಾಗಬೇಕು. ಯು ಕ್ಯಾನ್ ಗೋ ನೌ. ಓಕೆ ಫೈನ್. ಯಾರು ನೀವು? ಯಾರು? ನಿಮ್ಗೇನ್ ಬೇಕು? ನನ್ನ ಹೆಸರು ನಿಶಾ. ನನ್ಗೇನ್ ಬೇಕು ಅಂತ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನನ್ನ ಹೆಸರು ಹೇಳಿದ್ರೆ ನಾನ್ ಯಾರು ಅಂತ ನಿನ್ ಗಂಡನ್ ಗೊತ್ತಾಗತ್ತೆ. ನಾವು ನಿಮ್ಗೇನ್ ದ್ರೋಹ ಮಾಡಿದೀವಿ? ಅದೆಲ್ಲ ಏನೂ ಇಲ್ಲ. ನೀನ್ ನಮ್ಗೇನು ಮಾಡಿಲ್ಲ. ಅದನ್ನ ಹೇಳ್ತೀನಿ. ಇನ್ ಸ್ವಲ್ಪ ಬರ್ತೀಯಾ ಈ ಕಡೆ? ಬಾ ಇಲ್ಲಿ. ಏಯ್ ಬಾರೆ ಇಲ್ಲಿ. ನಿನಗೆಷ್ಟೇ ಧೈರ್ಯ? ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಇದು ಬರೀ ಸ್ಯಾಂಪಲ್ ಅಷ್ಟೇ. ನಿನ್ ಗಂಡನ್ ಹೇಳಿದಿನ? ನಿಶಾ ಮೇಡಮ್, ಏನೋ ಗಂಡ್ಸರ್ ಇಲ್ದೇ ಇರೋ ಮನೆಗೆ 4 ಜನ ಗುಂಡಾಗಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ನಾವೇನ್ ಹೆದರ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ದೀರಾ ನಿಶಾ ಮೇಡಮ್? ಧೈರ್ಯ ಇದ್ರೆ ನೀನ್ ನನ್ನ ಹತ್ರ ಫೈಟ್ ಮಾಡು. ಏಯ್ ಅವ್ರೆಲ್ಲಾರನು ಆಚೆ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಕತೆನೇ ಬೇರೆ ಆಗುತ್ತೆ. ಎತ್ತಾಕೊಳ್ರಿ ಇವನ್ನ. ಏಯ್ ನಾವೆಲ್ ವಿಚಾರಿಸ್ಕೋತೀನಿ. ಹೋಗೆ ಅಕ್ಕ. ಏನೂ ಆಗಿಲ್ಲ ಅಲ್ಲ? ಏನೂ ಆಗಲ್ಲ ಅಕ್ಕ, ಅಳ್ಬೇಡಿ. ಜಾಕ್, ಟೀ ಕುಡಿಯಕ್ಕೆ ಬರ್ತೀಯಾ? ಅರ್ಧ ಗಂಟೆಯಿಂದ ಇದೇ ಸ್ಟೇಜ್ನಲ್ಲೇ ಇದ್ದೀನಿ ಬಾಸ್, ಇನ್ನೂ ಮುಗಿಸ್ಲೇ ಇಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ನೀನು ಬರಲಿಲ್ಲ ಅಂದರೆ ಹೋಗು, ನಂಗೆ ತಲೆ ಸಿಡಿತಾ ಇದೆ. ಏನೋ ಇದು ಇಂಟರ್ನ್ಯಾಷನಲ್ ಕಾಲ್ ಬರ್ತಾ ಇದೆ. ಹಲೋ. ಹಾಂ ಶ್ಯಾಮ್, ನಾನೇ ಕಣೋ, ಅಖಿಲೇಶ್. ಹೇಯ್, ಹೇಳೋ ಮಚ್ಚ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಇಲ್ಲಿ ನೋಡು, ನಿನಗೂ ವಂದನಾಗೂ ಅಮೆರಿಕಲ್ಲಿ ಕೆಲಸ ನೋಡಿದ್ದೀನಿ. ನಿಜವಾಗ್ಲೂ? ನೀನು 2 ವಾರದಲ್ಲಿ ಇಲ್ಲಿ ಬಂದ್ಬಿಡು. ಹೇಯ್, ಥ್ಯಾಂಕ್ಸ್ ಮಚ್ಚ, ಥ್ಯಾಂಕ್ಸ್. ಹಲೋ, ಏ ಮಗ. ಏಯ್ ಮಚ್ಚ, ಒಂದು ನಿಮಿಷ. ಅದು ನನ್ನ ಜೊತೆ ಇನ್ನೂ. ಹಾಂ, ಬಾಸ್ ಬಂದರು. ನಾನು ಈವ್ನಿಂಗ್ ಫೋನ್ ಮಾಡ್ತೀನಿ. ಹಲೋ, ಏಯ್ ಒಂದು ನಿಮಿಷ ಕಣೋ. ನಿಂಗೇನೇ ಸಮಸ್ಯೆ ಇದ್ರೂ ಬಗೆಹರಿಸೋಣ. ನೋಡ್ಕೊಳ್ಳೋಣ ಬಿಡು. ಓಕೆ ಬ್ರೋ, ಓಕೆ ಬಾಯ್. ಓಕೆ ಕಣೋ, ಬಾಯ್. ಹೇಯ್ ಜಾಕ್ಸನ್, ನೀನು ಅಮೆರಿಕ ನೋಡಿದ್ಯಾ? ಒಂದು ಕೆಲಸ ಮಾಡು, ಸಿಸ್ಟಮಲ್ಲಿ ನೋಡ್ತಾ ಇರು. ಓಕೆ. ಇವ್ರೇನು ಲೂಸ್ ಗೀಸ್ ಆಗ್ಬಿಟ್ರಾ? ಅಯ್ಯೋ, ವಿಜಯ್, ಶಾಮಣ್ಣ, ಏನಾಯ್ತು ವಿಜಯ್? ಶಾಮಣ್ಣ, ಏನಾಯ್ತು ಹೇಳೋ? 4 ಜನ ಗುಂಡಾಗಳು ಬಂದು ಅಕ್ಕನ ಹೊಡೆದ್ಬಿಟ್ಟು ಹೋದ್ರು. ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಏನಾಯ್ತು ನಿನಗೆ? ಶ್ಯಾಮ್, ಈ ಕೆಲಸ ಬಿಟ್ಬಿಡು ಶ್ಯಾಮ್. ನೀನ್ ಹೆದರ್ಕೋಬೇಡ. ಏನಾಯ್ತು ನಿನಗೆ? ಈ ಕೆಲಸ ಬಿಡ್ತೀನಿ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳು. ಓಕೆ, ಪ್ರಾಮಿಸ್. ಅಖಿಲೇಶ್ ಕಾಲ್ ಮಾಡಿದ. ಇನ್ 2 ವಾರದಲ್ಲಿ ನಾವು ಅಮೆರಿಕಾಗೆ ಹೋಗ್ತಾ ಇದೀವಿ. ಅಲ್ಲಿವರೆಗೂ ಅಷ್ಟೇ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಆಯ್ತಾ? ಅಣ್ಣ, ನಾನ್ ಮೊದ್ಲಿನ ತರ ಮತ್ತೆ ಬೀದಿಗೆ ಹೋಗ್ಬೇಕಾ? ಪರವಾಗಿಲ್ಲ ಅಣ್ಣ, ನೀವೆಲ್ಲೋದ್ರೂ ಚೆನ್ನಾಗೇ ಬಾಳ್ಬೇಕು, ಅದೇ ನನ್ನ ಆಸೆ. ಹೇಯ್ ವಿಜಯ್, ನಿನ್ನ ಟಾಮಿನ ಬಿಟ್ಬಿಟ್ಟು ನಾವು ಎಲ್ಲಿಗೋ ಹೋಗ್ತೀವಿ? ನೀನೊಂದು ಪುಟ್ಟ ತಮ್ಮ ಕಣೋ. ಶ್ಯಾಮ್, Hello, good morning. I'm Shyam. Can I meet Mr. Christy Fernandez? So please wait. Sure. Okay. ಗುಡ್ ಮಾರ್ನಿಂಗ್ ಸರ್. ಎಸ್, ಹೇಳಿ. ಸರ್, ನಿಮ್ಮನ್ನ ನೋಡೋಕೆ ಅಂತ ಮಿಸ್ಟರ್ ಶ್ಯಾಮ್ ಅವ್ರು ಬಂದಿದ್ದಾರೆ. ಪ್ಲೀಸ್ ಹೋಲ್ಡ್ ಆನ್. ಝೀನಾ, ಅವನು ಒಳಗೆ ಬರಕ್ಕೆ ಹೇಳು. ಓಕೆ ಸರ್.
ಎಕ್ಸ್ಕ್ಯೂಸ್ ಮೀ ಸರ್, ಎಸ್ ಸರ್ ನಿಮ್ಮನ್ನ ಒಳಗಡೆ ಕರೀತಾ ಇದಾರೆ, ನೀವು ಹೋಗ್ಬೋದು. ಥ್ಯಾಂಕ್ ಯು. ಹಾಯ್ ಶ್ಯಾಮ್, ಹೇಳಿ ಏನು ವಿಶೇಷ? ಕ್ರಿಸ್ಟಿ, ಇದು ನಿಮ್ಮ ಕೆಲಸ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೇ, ನೋ ಪ್ರಾಬ್ಲಮ್. ಸರಿ, ನಿಮ್ಮ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ? ನಾವು ಇಲ್ಲಿರೋ ಕೆಲಸನೆಲ್ಲ ಬಿಟ್ಟು ಅಮೆರಿಕಾಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಸರಿ, ಈ ಕೃಷ್ಟಿ ಬಗ್ಗೆ ನೀನೇನು ಅನ್ಕೊಂಡಿದ್ಯಾ? ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ತು ಕೂತ್ಕೋತೀಯ ನೀನು? ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಹಾಗೆ ಕಣೋ ಮಾತಾಡೋದು. ನೀನು ಅಮೆರಿಕಕ್ಕೆ ಹೇಗೆ ಹೋಗ್ತೀಯೋ ನಾನು ನೋಡ್ತೀನಿ. ನಿನ್ನ ಕೌಂಟ್ ಡೌನ್ನ ಇವತ್ತಿಂದಲೇ ಶುರು ಮಾಡಿದೆ ಕಣೋ. ಕ್ರಿಸ್ಟಿ, ಪ್ರಾಬ್ಲಮ್ ದೊಡ್ಡದು ಮಾಡಬೇಡಿ ಪ್ಲೀಸ್. ಈ ಕೃಷ್ಟಿ ಬಗ್ಗೆ ಈ ಊರಲ್ಲಿ ಯಾರನ್ನ ಬೇಕಾದ್ರೂ ಕೇಳೋ ಹೇಳ್ತಾರೆ. ನೀನು ಹೇಗೆ ಅಮೆರಿಕಕ್ಕೆ ಹೋಗ್ತೀನಿ ನಾನು ನೋಡ್ತೀನಿ. ಹೋಗಿ ತೋರ್ಸೋ ನೋಡ್ತೀನಿ. ಡ್ಯಾಮೇಜ್. ಓ, ಬಂದ್ರಾ? ಶ್ಯಾಮ್, ನಾವ್ ಆಚೆ ಹೋಗೋಣ. ಎಲ್ಲಿಗೆ? ಒಂದ್ ಫಿಲ್ಮ್ ನೋಡಕ್ಕೆ. ಯಾವ ಫಿಲ್ಮ್? ನಾವ್ ಶಿವಣ್ಣ ಫಿಲ್ಮ್ ನೋಡಕ್ ಹೋಗೋಣ. ಟಗರು. ನಾನಂತೂ ಶಿವಣ್ಣ ದೊಡ್ಡ ಫ್ಯಾನು. ನಮ್ ವಿಜಯ್ ಕೂಡ. ನಮ್ಮ ವಿಜಯ್ ತಾನೆ? ಹೌದು. ಅವ್ನು ಭಯಂಕರ ಶಿವಣ್ಣನ ಫ್ಯಾನು. ಸರಿ, ಅವನಿಗೂ ರೆಡಿ ಆಗಿ ಹೇಳು, ಹೋಗಿ ಬಂದ್ಬೇಡ. ಎಸ್, ಬರ್ರೆ ನೋಟ. ಐ ಆಮ್ ರೆಡಿ. 50 100 ಫಸ್ಟ್ ಕ್ಲಾಸ್ 200 ಫಸ್ಟ್ ಕ್ಲಾಸ್ 200 ಬಾಲ್ಕನಿ 500 ಬಾಲ್ಕನಿ 500 50 100 ಫಸ್ಟ್ ಕ್ಲಾಸ್ 200 ಬಾಲ್ಕನಿ 500 ಯಾರಿಗೆ ಬೇಕಾ? ಫಸ್ಟ್ ಕ್ಲಾಸ್ 200 ಫಸ್ಟ್ ಕ್ಲಾಸ್ 200 50 100 ಬಾಲ್ಕನಿ 500 ₹100 ಕೊಡ್ತೀನಣ್ಣ. ಹೋಗಲೇ. ಬಾಲ್ಕನಿ 500 ಬಾಲ್ಕನಿ 500 ಫಸ್ಟ್ ಕ್ಲಾಸ್ 200 ಫಸ್ಟ್ ಕ್ಲಾಸ್ 200 ಅಣ್ಣ, ನಂಗೊಂದು ಟಿಕೆಟ್. ಹಾಂ, 200. ನಿಂಗೆ ಎಷ್ಟು ಬೇಕಾ? ಒಂದು. ಯಾರಿಗೆ ಬೇಕು? ಬೇಗ ಬನ್ನಿ. ಚೇಂಜ್ ಅವನ ಹತ್ರ ಕೊಟ್ಬಿಡ್ರಿ. ಫಸ್ಟ್ ಕ್ಲಾಸ್ 200 ಫಸ್ಟ್ ಕ್ಲಾಸ್ 200 ಬಾಲ್ಕನಿ 500. ಇಲ್ಲ ಅವನಿಗೂ ಒಂದು ಕೊಡು. ಹಾಂ, ಎಷ್ಟು ಬೇಕು? ಪಿಕ್ಚರ್ ಶುರು ಆಯ್ತು. ಎಲ್ಲ ಬೇಗ ಓಡಿ. ಬೇಗ ತೊಗೊಳ್ಳಿ. ಬೇಗ. ಶ್ಯಾಮ್, ಕೌಂಟರ್ ಕ್ಲೋಸ್ ಆಯ್ತು ಅನ್ಸುತ್ತೆ. ಬ್ಲ್ಯಾಕಲ್ಲಿ ಟಿಕೆಟ್ ಸಿಗುತ್ತಾ ನೋಡ್ಕೊಂಬರ್ತೀನಿ. ನೀವಿಬ್ರು ಇಲ್ಲೇ ಇರಿ. ಏನಾಯ್ತಕ್ಕ? ನೋಡೋಣ ಇರು. ಅಣ್ಣ ಚಿಲ್ರೆ. ಕೊಡಲ್ಲ, ಹೋಗ. ಹೋಗಲೇ. ಚಿಲ್ಲರೆ ಕೇಳ್ತಾನೆ. ಅಣ್ಣ ಟಿಕೆಟ್ ಇದೆಯಾ? ಎಷ್ಟು ಬೇಕು? 2. 2 ಅಂತ ಕೊಡೋ. ₹300 ಕೊಡ. ಕಾಸು ತೆಗೆ. ಕೊಟ್ಟಲ್ಲ. ಹೋಗ್ತಾ ಇರೋ. ಬರೋ. ಅಣ್ಣ 3 ಟಿಕೆಟ್ ಬೇಕು. 3. ₹500 ಆಗತ್ತೆ. ತಗೋ ಟಿಕೆಟ್ ತಗೋ. ಹೋಗ್ ಬೇಗ ಹೋಗಿ. ಥ್ಯಾಂಕ್ಸ್. ಆ ಕಡೆ ಹೋಗೋ. ಟಿಕೆಟ್ ಸಿಕ್ತು. ಹೋಗೋಣವಾ? ಖುಷಿನಾ? ಹಾಂ. ಓಯ್,
ಶ್ಯಾಮ್ 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 ನಿಂಗೇನಾಗಿಲ್ಲ ತಾನೆ? ಶ್ಯಾಮ್ ಇಲ್ಲಿ ನೋಡು. ಶ್ಯಾಮ್ ಸರ್ ಏನಾಯ್ತು ಸರ್? ಎತ್ಕೊಳ್ಳಿ ಸರ್. ಸರ್ ಸರ್ ಇದಾನೆ, ಬೇಗ ಹೋಗೋಣ ಹಾಸ್ಪಿಟ್ಲಿಗೆ ಹೋಗಿ. ಹಾಸ್ಪಿಟ್ಲಿಗೆ ನಡ್ರಿ ನಡ್ರಿ, ಬೇಗ ಬೇಗ. ಹಾಗೆ ಬೇಗ ಬೇಗ ಬೇಗ. ಕುರ್ಚಿ ಕುರ್ಚಿ ಕುರ್ಚಿ. ಏನಮ್ಮ ಅವ್ರು ಯಾರು ಏನು ಅಂತ ಏನಾದರೂ ಗೊತ್ತಾ? ನನಗೆ ಯಾರು ಗೊತ್ತಿಲ್ಲ. ಶ್ಯಾಮ್ಗೆ ಯಾರಾದರೂ ವಿರೋಧಿಗಳಿದ್ದಾರಾ? ಇದ್ರು, ಬಟ್ ಅವರೆಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಹಾಗಾದರೆ ಅಲ್ಲಿಗೆ ಬಂದವರು ನಮಗೆ ಗೊತ್ತಿರೋರೇ ಇರಬೇಕು. ಈ ಊರು ನಂಬರ್ 1 ಬಿಸ್ನೆಸ್ ಮ್ಯಾನ್ ಕ್ರಿಸ್ಟಿ ಅವ್ರ ಕಡೆನೇ ಇರ್ತಾರೆ. ಹಾ ಹೌದಣ್ಣ, ಕ್ರಿಸ್ಟಿನೇ. ನಿಮಗೂ ಅವ್ರಿಗೇನು ಪ್ರಾಬ್ಲಮ್ಮು? ಕೆಲ್ಸದ ವಿಷಯನೇ ಪ್ರಾಬ್ಲಮ್ ಆಗಿರೋದು. ನನಗೆ ಕ್ರಿಸ್ಟಿ ಬಗ್ಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಹೇಳ್ತಿದ್ದೀನಿ. ಮೊದಲು ಈ ಊರು ಬಿಟ್ಟು ಹೋಗ್ಬಿಡಿ, ಇಲ್ಲಾಂದರೆ ಬದುಕಕ್ಕೆ ಬಿಡಲ್ಲ ನಿಮ್ಮನ್ನು. ಅಣ್ಣ, ಇನ್ನೊಂದು ತಿಂಗಳಲ್ಲಿ ನಾವು ಅಮೆರಿಕಾಗೆ ಹೋಗ್ಬಿಡ್ತೀವಿ. ಕ್ರಿಸ್ಟಿ ಯಾವುದೇ ತೊಂದರೆ ಕೊಡಲ್ಲ ಅಂತ ಶ್ಯಾಮ್ ನನ್ನ ಹತ್ರ ಹೇಳಿದ್ರು. ಮೇಡಮ್, ನಿಮ್ಮ ಹಸ್ಬೆಂಡ್ ಕರೀತಾ ಇದ್ದಾರೆ. ಅಣ್ಣ ಒಂದ್ ಹೋಗ್ಬಮ್ಮ. ನಿಮಿಷ. ಏನಾಯ್ತು ಶ್ಯಾಮ್? ಏನಿಲ್ಲ ಏನಿಲ್ಲ. ಟಾಮಿ ಮತ್ತೆ ವಿಜಯಲ್ಲಿ? ನನಗೆ ಗೊತ್ತಿಲ್ಲ ಶ್ಯಾಮ್. ಕಾರಲ್ಲಿ ಬರ್ತಿರ್ಬೇಕಾದ್ರೆ ವಾಸು ಅವ್ರು ಹೇಳಿದ್ರು ಆ ಗೂಂಡಾಗಳು ಅವ್ರನ್ನ ಹೊಡೆದು ಕಳಿಸ್ಬಿಟ್ರು ಅಂತ. ನೀನೇ ಏನ್ ಹೇಳ್ತಾ ಇದೀಯ ನೀನು? ಶ್ಯಾಮ್, ನನಗೇನು ಗೊತ್ತಿಲ್ಲ. ನೀನು ಕೇಳ್ಬೇಡ ಪ್ಲೀಸ್. ನಾ ಇಲ್ಲಿಂದ ಮೊದಲು ಆಚೆ ಹೋಗ್ಬೇಕು. ಡಾಕ್ಟರ್ಗೆ ಡಿಸ್ಚಾರ್ಜ್ ಮಾಡಕ್ಕೆ ಹೇಳು. ಶ್ಯಾಮ್, ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ. ನಾನು ಹೇಳ್ದಷ್ಟು ನೀನು ಮಾಡ್ರೆ ಸಾಕು, ಜಾಸ್ತಿ ಮಾತಾಡಬೇಡ. ಓಕೆ? ಏನಮ್ಮ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಏನೂ ಇಲ್ಲ ಅಣ್ಣ. ಶ್ಯಾಮ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನಾನು ಹೋಗಿ ಡಾಕ್ಟರ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಏನಾದರೂ ಬೇಕು ಅಂದರೆ ನನಗೆ ಫೋನ್ ಮಾಡಮ್ಮ. ಸರಿ ಅಣ್ಣ. ತಗೋ ನನ್ನ ನಂಬರು. ಓಕೆ, ಬರ್ತೀನಿ. ನಾನು ಇವಾಗ ಎಲ್ಲಿ ಅಂತ ಹೋಗಿ ಹುಡುಕ್ಲಿ? ಒಂದ್ ವೇಳೆ ಫ್ಲಾಟಲ್ಲಿ ಇರ್ಬೋದಾ ಶ್ಯಾಮ್? ಇದ್ರೆ ಒಳ್ಳೇದು. ಫೋನ್ ಅಟೆಂಡ್ ಮಾಡು. ಹಲೋ ಹಲೋ ಬಾಸ್. ಶ್ಯಾಮ್ ಅಲ್ಲ, ನನ್ ವಂದನಾ. ಓ ಅಕ್ಕ, ಬಾಸ್ ಅಲ್ಲಿ ಇಲ್ವಾಕ? ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ಅವ್ರಿಗೊಂದು ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಸರಿ, ಹೋಲ್ಡ್ ಮಾಡಿ. ಶ್ಯಾಮ್, ಏನೋ ಮುಖ್ಯವಾದ ವಿಷಯ ಅಂತೆ. ಸ್ವಲ್ಪ ಗಾಡಿನ ಸೈಡ್ಗೆ ಹಾಕು. ನೀನೇನು ಟೆನ್ಷನ್ ಆಗ್ಬೇಡ, ಗಾಡಿ ನಿಲ್ಲಿಸ್ತೀನಿ. ಹಾ ಕೊಡು. ತಗೋ. ಹಲೋ ಬಾಸ್, ಆಫೀಸ್ನಲ್ಲಿ ದೊಡ್ಡ ಪ್ರಾಬ್ಲಮ್ಮು. ಏನಾಯ್ತು? ಆ ಕ್ರಿಸ್ಟಿ ಕಡೆಯವರೆಲ್ಲ ಬಂದು ಆಫೀಸ್ನೆಲ್ಲ ಒಡೆದು ಹಾಕಿ ನನ್ನನ್ನು ಒಡೆದು ಹೋಗ್ಬಿಟ್ರು ಬಾಸ್. ಏನು ಹೇಳ್ತಾ ಇದೆಯಾ? ಸ್ವಲ್ಪ ಬೇಗ ಬನ್ನಿ ಬಾಸ್. ನೀನೇನು ಭಯ ಪಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ. ಏನು ಇದೆಲ್ಲ? ಬಾಸ್ ಅವರು ತುಂಬಾ ಕೆಟ್ಟವರು. ಇಲ್ಲಿ ಏನ್ ನಡೀತು ಹೇಳು. ಹೇಳ್ತೀನಿ ಬಾಸ್.
ಎಲ್ಲದನ್ನು ಹೊಡೆದು ಚೂರ್ ಮಾಡ್ರ. ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ? ಇದು ದೊಡ್ಡದಾಗಿ ಸಿಡಿಯೋಕ್ ಮುಂಚೆ ಸ್ಯಾಂಪಲ್ ಚಿನ್ಕೊಳ್ಳಿ ಪಟಾಕಿ. ಹೌದು ಸರ್, ಸರಿಯಾಗಿ ಹೇಳಿದ್ರಿ. ಪಟಾಕಿ ಹಿಂದೆನೆ ಬರ್ತಾ ಇದೆ, ಬೆಂಕಿ ಹಚ್ಚಿದ್ರೆ ಸಾಕು. ನೀನ್ ಮಾತಾಡೋ ನಾಲ್ಗೆನೆ ಕತ್ತೋಸ್ ಬಿಸಾಕ್ತೀನಿ. ನೀನ್ ಆಟ ನನ್ನ ಹತ್ರ ತೋರ್ಸ್ಬೇಡ, ಜ್ಞಾಪಕ ಇರ್ಲಿ. ಒಂದೇ ಏಟು, ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟೆ. ನನಗೆ ಪ್ರಜ್ಞೆ ಬಂದಾಗ ಇಲ್ಲಿ ಯಾರೂ ಇರ್ಲಿಲ್ಲ. ನಾನು ಎದ್ದು ನೋಡಿದಾಗ ಆಫೀಸ್ದು ಮತ್ತೆ ನನ್ನ ಸ್ಥಿತಿ ಹೀಗಾಗಿತ್ತು. ನನ್ನ ಪಾಕೆಟ್ನಲ್ಲಿ ಫೋನ್ ಇದ್ದಿದ್ರಿಂದ ನಾನು ನಿಮಗೆ ಫೋನ್ ಮಾಡಿದೆ. ಜಾಕ್ಸನ್, ಅವ್ನು ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ ಬಿಡ ಅಲ್ವಾ? ಅದೇ ಥರನೇ ಸರ್. ತೆಗಿಯೋ ಗಾಡಿನ. ಸರಿ ಬಾಸ್. ಶ್ಯಾಮ್, ಇದೆಲ್ಲ ಮಾಡ್ಬೇಡ, ನಾವಿದೆಲ್ಲ ಬಿಟ್ಬಿಡೋಣ. ನೀನೇನ್ ನನ್ನ ಹೆಂಡ್ತಿನ ಇಲ್ಲ ಗಂಡನ? ಹೇಳು. ನಿಮ್ ಹೆಂಡ್ತಿನೇ. ಅಂದ್ಮೇಲೆ ಮಾತಾಡ್ದಂಗೆ ಹೋಗಿ ಗಾಡಿ ಕೂತ್ಕೋ. ಹಾಗಾದ್ರೆ ಕತ್ತರಿಸೋದು ಉತ್ತರಿಸೋದು ಕನ್ಫರ್ಮ್. ಮಾರ. ಜಾಕ್ಸನ್, ನಿನ್ನ ಜೊತೆ ಒಳಗಡೆ ಬರೋದು ಬೇಡ. ನಿನ್ನ ಕರ್ಕೊಂಬಂದಿದ್ದೆ ಒಂದನ್ನ ನೋಡ್ಕೊಳಕ್ಕೆ ಅಂತ. ಹುಷಾರಾಗಿ ನೋಡ್ಕೊಳ್ಳೋಣ. ಬಾಸ್, ಏನೋ ಶ್ಯಾಮ್, ಯಾಕೆ ಸೇಡ್ ತಿರ್ಸ್ಕೊಳಕ್ ಬಂದಿದ್ಯಾ? ನಾನು ಕೆಲವ್ರನ್ನ ನೋಡಕ್ ಬಂದಿದ್ದೀನಿ. ಯಾರನ್ನ? ನಿನ್ನ ಇಟ್ಕೊಂಡಿದ್ದಾನಲ್ಲ ಆ ನಿನ್ ಬಾಸ್ ಕ್ರಿಸ್ಟಿ. ಯಾಕೆ ಅವನ ಬಗ್ಗೆ ಗೊತ್ತಿಲ್ವಾ ನಿನ್ಗೆ? ಯಾಕೆ ಒದೆ ತಿಂದಿದ್ ಸಾಲಿಲ್ವಾ? ನಿನ್ ಮನೆಗ್ ನುಗ್ಗಿ ನಿನ್ ಹೆಂಡತಿ ಮೂಗ್ ಜಜ್ಜಿದ್ದು, ಥಿಯೇಟರ್ ನುಗ್ಗಿ ನಿಂಗ್ ತಲೆಗೆ ಹೊಡೆದಿದ್ದು ಯಾರು ಅಂತ ಅನ್ಕೊಂಡ್ಯೋ? ಇಟ್ಸ್ ಮೀ, ಈಸಾ. ಆ ಅನಾಥ್ ಹುಡುಗನ್ನ ಮತ್ತೆ ಆ ನಾಯಿನ ಹೊಡೆದ್ ಕಳ್ಸಿದ್ದು ಯಾರು ಅಂತ ಅನ್ಕೊಂಡೆ? ಅದು ನಾನೇ. ನೀನು ಜೀವಂತವಾಗಿ ವಾಪಸ್ ಹೋಗ್ಬೇಕು ಅಂತಿದ್ರೆ ಮರ್ಯಾದಿಂದ ಹೊರಡು. ಎಕ್ಸ್ಕ್ಯೂಸ್ ಮೀ. ಏನೋ? ಇಷ್ಟೊತ್ತು ನೀನು ಇಲ್ಲಿ ನಿಂತ್ಕೊಂಡು ಸೂಪರ್ ಹೀರೋಯಿನ್ ತರ ಡೈಲಾಗ್ ಹೊಡೆದು ಇಲ್ಲಿಂದ ಆಚೆ ಹೋದೆ ಅಂತ ಅನ್ಕೋ. ಇಲ್ಲಿ ಇದನ್ನ ನೋಡ್ತಾ ಇರೋರೆಲ್ಲರೂ ನನ್ನ ಗಂಡ್ಸ ಅಂತ ಕೇಳ್ತಾರೆ. ಇದನ್ನ ನಾನು ಯಾವಾಗ್ಲೂ ಮಾಡ್ಬೇಕಾಗಿತ್ತು. ಪರವಾಗಿಲ್ಲ, ಸಾಯಿಸ್ಬಿಡ್ತೀನಿ. ಯಾಕೊಂಡೋಗಿ ಹೊರಗಡೆ ಬಿಸಾಕ್ರೋ ಅವನ್ನ. ಹೇಳ್ತಾ ಇದೀನಿ ತಾನೆ, ಬಿಡ್ರೋ.
ಅದೇ ತಿನ್ನಕ್ಕೆ ಅಲ್ಲಿ ಪಂಚಿಂಗ್ ಡೈಲಾಗ್ ಹೊಡೆದ್ಬಿಟ್ಟು ಇಲ್ಲಿಗೆ ಬಂದ್ರೆ ನೀವು ನಾನು ಜೊತೆಗೆ ಬಂದಿದ್ದು ಒಳ್ಳೇದಾಯ್ತು. ಅಕ್ಕನ ಮನೆಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಇವ್ರಿಗೊಂದು ಸರಿಯಾಗಿ ಬುದ್ಧಿ ಕಲ್ಸೋಣ. ಕಾರ್ಪೊರೇಷನ್ ಬಂದು ಎತ್ಕೊಂಡು ಹೋಗ್ಬೇಕು. ಅಕ್ಕ ನೀನ್ ಬಾರಕ್ಕ, ನಾನು ಅವ್ರ ಕತೆನ ಮುಗಿಸ್ಬಿಟ್ಟೆ ಬರ್ತೀನಿ. ಈ ಊರಿನ VIP ಮೇಲೆ ಕೈ ಹಾಕೋಷ್ಟು ಧೈರ್ಯನ ನಿನ್ಗೆ? ನಡೆಯೋ ಸ್ಟೇಷನ್ಗೆ. ಇಷ್ಟಾದ್ಮೇಲೂ ನಿನ್ ಕೈಲಿ ಅಮೆರಿಕಕ್ಕೆ ಹೋಗಕ್ಕಾಗತ್ತಾ? ಈಗ ನೀನು ಆಫೀಸಲ್ಲಿ ಬಂದು ತೋರ್ಸಿದ್ಯಲ್ಲ, ಅದೆಲ್ಲ ಚಿಕ್ಕ ಮಕ್ಕಳ ಆಟ. ಈಗ ನೀನು ಮಾಡಿದ ಕೆಲಸ ನನ್ನ 1000 ಕೂದಲಲ್ಲಿ ಒಂದು ಚಿಕ್ಕ ಕೂದಲನ್ನ ಕಿತ್ ಹಾಕಿದಷ್ಟು ಅಷ್ಟೇ ಕಣೋ, ಗೊತ್ತಾಯ್ತಾ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಕ್ರಿಸ್ಸಿ, ನಿನ್ಗೊಂದು ವಿಷಯ ಹೇಳ್ತೀನಿ. ನಾನು ಈ ಊರಿನವನಲ್ಲ, ನೀನು ಈ ಊರಿನವನಲ್ಲ. ಇವತ್ತಿಂದ 3 ದಿನಕ್ಕೆ ನಾನು ಅಮೆರಿಕಾಗೆ ಹೋಗ್ತೀನಿ ಕಣ. ನಿನಗೊಂದು ಗುಂಡಿ ತೋಡಿಟ್ಟಿದ್ದೀನಿ, ಅದ್ರಲ್ಲಿ ನೀನು ಬೀಳಲ್ಲ, ನಾನು ಬೀಳಿಸ್ತೀನಿ. ಅದನ್ನ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಶಾಮೆ ಅಲ್ಲ ಕಣ. ನೀನು ಏನೇ ಕಿತಾಪತಿ ಮಾಡಿದ್ರು ಸರಿ, ನನ್ನನ್ನು ಮಾತ್ರ ಮುಟ್ಟಕ್ಕಾಗಲ್ಲ ಕಣೋ ಕ್ರಿಸ್ಟಿ. ಅವನ ಕೆಳಗಡೆ ಇಳಿಸ್ರೋ. ನಡಿಯೋ ಕೆಳಗೆ, ಬರೋ ಬರೋ, ನಡಿಯೋ 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 ನಡಿಯೋ. ಹೇಳಮೇಲೆ ಹೇಳಮೇಲೆ ಹೇಳು. ನೀನು ಅಮೆರಿಕಕ್ಕೆ ಹೋಗ್ತೀಯೋ ಇಲ್ಲ ಎಲೆ ಅಡಿಕೆ ತಿಂತೀಯ ಅಂತ ನಾನು ನೋಡ್ತೀನಿ ಕಣ. ನಿನ್ನನ್ನು ಹೊರಗಡೆ ಬಿಟ್ಟರೆ ತಾನೆ ಅಮೆರಿಕಕ್ಕೆ ಹೋಗೋದು. ಇನ್ನು 6 ತಿಂಗಳು ನೀನು ಹೊರಗಡೆ ಪ್ರಪಂಚನ ನೋಡಕ್ಕಾಗಲ್ಲ ಕಣೋ. ಈ SI ವೈದ್ಯನಾಥನ್ ಯಾರು ಅಂತ ತೋರಿಸ್ತೀನಿ ನಿನಗೆ. ಹೋಗೋ. ಏನು ಹಾಕ್ಬಿಡ್ತೀಯ? ಜ್ಞಾನ ಇಲ್ಲ ನಿನಗೆ? ಮೈ ಮೇಲೆ ಹಾಕ್ಬಿಡ್ತೀಯಲ್ಲ. ನೀನೇನೋ ಒಳಗೆ ಬಂದ್ಬಿಟ್ಟೆ. ನನ್ನ ಜ್ಞಾಪಕ ಇದೆಯಾ ನಿನಗೆ? ನಿನ್ನೆಲ್ಲೋ ಮುಂಚೆ ನೋಡ್ದಂಗಿದೆ. ಅದು ಸರಿ, ನಾನೇ ಕಣಪ್ಪ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದ್ದು. ವಾಸು. ನಿನ್ನ ಹತ್ರ ಫೋನ್ ಇದೆಯಾ? ಇದೆ. 1 ನಿಮಿಷ ಕೊಡು. ನನ್ನ ಫೋನಲ್ಲಿ ಚಾರ್ಜು ಇಲ್ಲ, ಕಾಸು ಇಲ್ಲ. ಅದೇ ಸಮಸ್ಯೆ ಆಗಿರೋದು. ನಿನಗೆ ಜಾಮೀನು ಬೇಕಾ? 1 ನಿಮಿಷ ಇರು, ಒಬ್ಬನ ಕರಿತೀನಿ. ಫೋನಲ್ಲಿ ಬ್ಯಾಲೆನ್ಸ್ ಇದೆ ತಾನೇ? ಇದೆ. ಹಲೋ, ಕಿಲ್ಲರ್ ದರ್ಶನ? ನೀನು ಯಾರು ನನ್ನ ಕಿಲ್ಲರ್ ದರ್ಶನ ಅಂತ ಕರೆಯೋದಕ್ಕೆ? ನಾನೇ ಕಣ, ವಿವಿ. ವಿಬಿನ? ಇದ್ಯಾರ್ದು ನಂಬರು? ಇದು ನನ್ನ ಕಸಿನ್ ನಂಬರ್ ಕಣ. ನಾವಿಬ್ರು RR ನಗರ್ ಸ್ಟೇಷನಲ್ಲಿದ್ದೀವಿ. ಸ್ಟೇಷನ್ ಅಲ್ಲ, ನೀನೇ ಬಂದು ನಮ್ಮನ್ನು ಜಾಮೀನಲ್ಲಿ ಬಿಡಿಸ್ಬೇಕು. ನಾನೇ ತಾನೇ ಬರಬೇಕು? ಇಲ್ಲಿ ನೋಡು, ಬರಬೇಕಾದ್ರೆ ನಮ್ಮ ಹುಡುಗರನ್ನ ಕರ್ಕೊಂಬಂದ್ಬಿಡು. ಆಯ್ತು ಆಯ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ, ಬೇಗ ಬಂದು ಸೇರು. 15 ನಿಮಿಷ ಬಂದ್ಬಿಡ್ತೀನಿ. RR ನಗರ್ ಸ್ಟೇಷನ್. ಇವನು ಬೇಗ ಬಂದರೆ ನಾವು ಆದಷ್ಟು ಬೇಗ ಹೊರಗಡೆ ಹೋಗ್ಬೋದು. ಇವನು ಇಟ್ಕೊಂಡೆ ನಾವು ಎಸ್ಕೇಪ್ ಆಗ್ಬಿಡ್ಬೋದು.
ನಿನ್ನೆ ನನಗೆ ಪೊಲೀಸ್ ಹಿಡ್ಕೊಂಬಂದಿದ್ದಾರೆ. ಯಾರ ಹತ್ರ ಹೇಳಲ್ಲ ಹೇಳಲ್ಲ, ಹೇಳು. ರೋಡಲ್ಲಿ ಒಂದು ಹುಡುಗಿ ಒಬ್ಬಂಟಿಯಾಗಿ ನಿಂತಿದ್ಲು. ಅವಳ ಹತ್ರ ಹೋಗಿ ಸ್ವಲ್ಪ ಕ್ವಶನ್ಗಳನ್ನ ಕೇಳಿದೆ. ಅದು ಪಾಪ ಹೆದರ್ಕೊಂಡು ಪೊಲೀಸ್ ಅವ್ರ ಹತ್ರ ಹಿಡ್ಕೊಟ್ಬಿಟ್ಲು. ನನಗೆ ಸೆಕ್ಯೂರಿಟಿ ಆಗಲಿ ಪೊಲೀಸ್ ಆಗಲಿ ಯಾವ ಭಯನೂ ಇಲ್ಲ. ಆದರೆ ಇಲ್ಲೊಬ್ಬ SI ವೈದ್ಯನಾಥ್ ಇದಾನಲ್ಲ, ಅವನ ಹತ್ರ ತೀರ್ಸೋ ಅಂತ ಲೆಕ್ಕಾಚಾರ ಮತ್ತು ಹಳೆ ಬಾಕಿ ಬೇಜಾನಿದೆ. ಬನ್ನಿ ವೈದ್ಯ ಸರ್, ಇವನ್ ಬಿಟ್ಬಿಡಿ, ಇವನ್ ನಮ್ಮ ಹುಡುಗ. ನೀನ್ ಹೆದರ್ಕೋಬೇಡ, ಇವ್ರು ನಮ್ ಸಾರೆ. ಹೌದಾ? ಹೌದು ಸರ್. ನೀನ್ ಸಾರ್ ಕಡೆ ಅವನಾ? ಹೌದು ಸರ್. ಹಾಗಾದ್ರೆ ಹೇಳಪ್ಪ ಮೇಲೆ. ಹೇಳು ಹೇಳು. ಹೋಗ್ಬಿಟ್ ಬಾ, ಹೇಳಿದ್ನಲ್ಲ. ಬಾ ಬಾ ಬಾ. ಸರ್ ಏನ್ ಮಾಡ್ತಿದ್ದೀರಾ? ಹೊಡಿಬೇಡಿ ಸರ್. ಸರ್ ಹೊಡಿಬೇಡಿ ಅವನ್ನ, ಒಳ್ಳೆ ಹುಡುಗ. ಸರ್ ಹೊಡಿಬೇಡಿ ಸರ್, ಒಳ್ಳೆ ಹುಡುಗ ಸರ್. ಸರ್ ಹೊಡಿಬೇಡಿ ಸರ್. ಏನಾಗುತ್ತೆ ನೋಡು. ಬಾಪ ಇಲ್ಲಿ ಕೂತ್ಕೋ ಬಾ. ವಾಟ್ ನನ್ನ ಮಕ್ಕಳ. May I come in? My name is Advocate Killer Darshan. ಅದಕ್ಕೆ ನಾನು ಸೆಲ್ಲಲ್ಲಿರೋ ವಿವಿ ಮತ್ತೆ ಅವರ ಕಸಿನ್ ಬ್ರದರ್ನ ಬಿಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಿಮ್ ಕಡೆವ್ನ ಕರ್ಕೊಂಡು ಹೋಗೋ, ಆದ್ರೆ ಅವನನ್ನ ಬಿಡೋಕ್ಕಾಗಲ್ಲ. ಯಾಕೆ ಅವನನ್ನು ಬಿಡಲ್ಲ ಅಂತಿದ್ದೀರಾ? ಆ ಕೇಸೇ ಬೇರೆ, ಅದೆಲ್ಲ ನಿನ್ನ ಹತ್ರ ಹೇಳೋಕ್ಕಾಗಲ್ಲ. ವಾಯ್? ಅವ್ರ ಹೆಸರಲ್ಲಿರೋ ಚಾರ್ಜ್ ಶೀಟ್ನ ನಾನು ನೋಡಬೇಕು. ತೋರಿಸಿ. ಅವನ ಮೇಲೆ ಇನ್ನೂ ಚಾರ್ಜ್ ಶೀಟ್ ಹಾಕೇ ಇಲ್ಲ. ಮಿಸ್ಟರ್ ಇನ್ಸ್ಪೆಕ್ಟರ್ ವೈದ್ಯನಾಥ್, ನಿಮ್ಮ ತಲೆ ಮೇಲಿರೋ ಟೋಪಿ ಹಾಗೆ ಇರಬೇಕು ಅಂತಂದ್ರೆ ಅವರನ್ನ ಹಾಗೆ ಬಿಟ್ಬಿಡಿ. ಇಲ್ಲ ಅಂದ್ರೆ ಮ್ಯಾಜಿಸ್ಟ್ರೇಟ್ನ ಇಲ್ಲೇ ಬರೋ ಹಾಗೆ ಮಾಡ್ತೀನಿ. ಇಲ್ಲೇ. ಏನ್ ಹೇಳ್ತಾ ಇದ್ಯಾ? ಏನಯ್ಯ? ಕಿಲ್ಲರ್ ದರ್ಶನ್ ನೀವು ಅನ್ಕೊಂಡ್ರಂಗಲ್ಲ ಸರ್, ಅವ್ರನ್ನ ಎದುರಾಕೋಬಿಡಿ. ಮ್ಯಾಜಿಸ್ಟ್ರೇಟ್ ಬಿಂದು ಅವ್ರ ಹಸ್ಬೆಂಡು ಸರ್. ಸಾರ್ ರಂಗಸ್ವಾಮಿ ಒಂದ್ ಟೀ ಹೇಳೋ. ಸಾರ್ ನೀವು ಮೊದ್ಲು ಕೂತ್ಕೊಳ್ಳಿ ಸಾರ್. ನೀವು ಮ್ಯಾಜಿಸ್ಟ್ರೇಟ್ ಬಿಂದು ಅವ್ರ ಹಸ್ಬೆಂಡ್ ಅಂತ ಒಂದು ಮಾತು ಹೇಳಕ್ಕಾಗ್ಲಿಲ್ವಾ ಸರ್? ಮೊದ್ಲೇ ಈ ಪ್ರಾಬ್ಲಮ್ ಇಲ್ಲಿಗೆ ಬಿಟ್ಬಿಡಿ, ಅವನನ್ನ ಬಿಟ್ಬಿಡ್ದೇವ್ ಸರ್. ಅವ್ನು ಬಿಟ್ಬಿಡು ಸರ್. ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ ಸರ್. ಆಮೇಲೆ ಏನ್ ಸರ್ ವಿಶೇಷ? ಎಲ್ಲ ಹೇಳಿ ಸರ್, ನೀವು ಬಿಂದು ಮೇಡಮ್ ಅವ್ರ ಹಸ್ಬೆಂಡ್ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್. ಯಾಕೆಂದ್ರೆ ನಿಮ್ಮ ಲುಕ್ ವಿಲ್ಲನ್ ತರ ಇದೆ ಸರ್, ಆದ್ರೂ ನೀವು ಸ್ಮಾರ್ಟ್ ಆಗಿದ್ದೀರಾ ಸರ್. ಸ್ಮಾರ್ಟ್ ಆಗಿದ್ದೀರಾ ಸರ್, ಸ್ಮಾರ್ಟ್ ಆಗಿದ್ದೀರಾ. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಸರ್? ಹಾಗಾದ್ರೆ ಇನ್ಸ್ಪೆಕ್ಟ್ರೆ, ನಾನು ಇವ್ರನ್ನ ಕರ್ಕೊಂಡು ಹೋಗ್ಬೋದಾ? ಹಾ, ಕರ್ಕೊಂಡು ಹೋಗಿ. ಫಾರ್ಮಾಲಿಟೀಸ್ ಎಲ್ಲ ಏನಿಲ್ಲ, ನಾನು ನೋಡ್ಕೋತೀನಿ. ವೈದ್ಯ ಸರ್, ನೀವು ನೋಡಕ್ ಒಳ್ಳೆ ಥರನೇ ಕಾಣಿಸ್ತೀರಾ, ಆದ್ರೆ ಸ್ವಲ್ಪ ಹೊರಟು ಹುಷಾರಾಗೇ ಇರಿ. ಬಾರೋ. ಏನ್ರಿ ವೆಂಕಟೇಶ್, ಏನಾದ್ರೂ ಸಮಸ್ಯೆ ಆಗುತ್ತಾ? ಯಾರ್ಯಾರಿಗೋ ಭಯ ಪಡಂಗಾಯ್ತಲ್ರಿ. The runner rule to freak out the whole day. We can do it for internal peace. We don't bother whether if it is normal or abnormal. ಓವರ್ ಆಗೆಲ್ಲ ಬಿಲ್ಡಪ್ ಕೊಡ್ಬೇಡಿ, ಹುಚ್ಚ ಅಂತ ಒಡೆದು ಹಾಕ್ಬಿಡ್ತಾರೆ. ಬೇಗ ಹೋಗೋಣ ಬನ್ನಿ. ಸರಿ ಸರಿ. ಏಯ್ ಬನ್, ಆಯ್ತಣ್ಣ ಓಡ ನಡಿರು 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 ನಡಿರು. ಶ್ಯಾಮ್, ನೀನು ಹೆದರ್ಕೋಬೇಡ, ಇದೆಲ್ಲ ಸಿಂಪಲ್ ಸೀನ್ ಅಷ್ಟೇ. ನೀನು ಹೋಗಿ ನೀನು ಹೆಂಡ್ತಿ ನೋಡ್ಕೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆನಾ? ಬರ್ತೀನಿ. ಸರಿ ಶ್ಯಾಮ್. ಥ್ಯಾಂಕ್ಸ್. ಪಾಪ ಗುರು, ರಿಪೋರ್ಟ್ ಹೆಂಗೆ ಬರೀತಾರೆ? ನಾನೊಂದಷ್ಟು ವಿಷಯಗಳನ್ನು ಹೇಳ್ತೀನಿ, ಆ ರೀತಿ ಆದರೆ ಸಾಕು.
ಈ ರೀತಿ ಕ್ರಿಮಿನಲ್ ಐಡಿಯಾ ಕೊಡೋದ್ರಿಂದ ತಾನೇ ಎಲ್ಲರೂ ನನ್ನ ಅಡ್ವೊಕೇಟ್ ಕಿಲ್ಲರ್ ದರ್ಶನ್ ಅಂತ ಕರೆಯೋದು. ಹಾಗೆ ತಾನೇ ನಾನು ಫೇಮಸ್. ಸರ್, ನಿಮ್ ವೈಫ್ ಜಡ್ಜ್ ಆಗಿರೋದ್ರಿಂದ ಈ ಕೇಸ್ನೆಲ್ಲ ಈ ರೀತಿ ಗೆಲ್ತೀರಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನೀವು ಓವರ್ ಆಕ್ಟಿಂಗ್ ಮಾಡ್ತೀರಾ. ಮಗನೇ, ಓವರ್ ಆಕ್ಟಿಂಗ್ ಅಂದ್ರೆ ಗಾಡಿಯಿಂದ ಹೊರಗಡೆ ತಳ್ಬಿಡ್ತೀನಿ. ಏಯ್, ಬಾಯಿ ಮುಚ್ಕೊಂಡಿರಲ್ಲ. ಏಯ್, ನನ್ಗೊಂದು ಜೋಕ್ ಹೇಳೋದಕ್ಕೂ ಸ್ವಾತಂತ್ರ್ಯ ಇಲ್ವಾ ಹಾಗಾದ್ರೆ? ಹೌದೌದು, ದೊಡ್ಡ ಜೋಕು. ನಿನಗಿಂತ ದೊಡ್ಡ ಜೋಕರ್ ಬೇಕಾ? ಹಲೋ ಶ್ಯಾಮ್. ಬಂದು ಬಾಗಿಲು ತೆಗಿ, ನಾನು ಬಂದಿದ್ದೀನಿ. ಹಾ ಸರಿ. ಶ್ಯಾಮ್, ನಾನು ತುಂಬಾ ಭಯ ಪಟ್ಕೊಂಡಿದ್ದೆ. ಓಕೆ ಶ್ಯಾಮ್, ನಿಂಗೆ ತುಂಬಾ ಹಿಟ್ ಆಗಿದೆ. ಕೇಳಿಸ್ಕೊ, ಸ್ಟೇಷನಲ್ಲಿ ವಾಸವಣ್ಣ ಇದ್ರು, ಅದಕ್ಕೆ ನಾನು ತುಂಬಾ ಈಸಿಯಾಗಿ ಆಚೆ ಬಂದೆ. ವಾಸಣ್ಣನ ಅವ್ರೇನಕ್ಕೆ ಸ್ಟೇಷನ್ಗೆ ಬಂದಿದ್ರು? ವಾಸು ಅಣ್ಣ ಎಸ್ಐಗೆ ತುಂಬಾ ಬೇಕಾಗಿರೋ ಮನುಷ್ಯ, ಅದಕ್ಕೆ. ಏನಿಲ್ಲಮ್ಮ, ಅಳ್ಬೇಡ ನೀನು, ಏನಿಲ್ಲ. ನೋಡು, ನಾನು ಅಲ್ಲಿಂದ ಬಂದು ತುಂಬಾ ಟಯರ್ಡ್ ಆಗಿದ್ದೀನಿ, ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಓಕೆ? ಇಲ್ಲಿ ನೋಡಿ, ನಾವ್ಯಾಕೆ ಶ್ಯಾಮನ್ನ ಸುಮ್ಮನೆ ಬಿಡಬಾರ್ದು? ಅವನು ನಮ್ಗಿನ್ ಈಕ್ವಲ್ ಅಲ್ವಲ್ಲ? ಇಶಾ, ಇನ್ಮೇಲೆ ನೀನು ಅವನ ಬಗ್ಗೆ ಮಾತಾಡಕೂಡ್ದು. ನಿನ್ನ ಕೆಲಸ ಇಷ್ಟು ಅಷ್ಟು ನೋಡ್ಕೊಂಡ್ರೆ ಸಾಕು. ಮೈಂಡ್ ಇಟ್. ಸಾರಿ ಇಶಾ, ಇನ್ಮೇಲೆ ನೀನು ಹೇಳ್ದಾಗೆ ಮಾಡ್ತೀನಿ. ಓಕೆ? ಹೇಳಿ ಅಣ್ಣ. ಶ್ಯಾಮ್, ಬೇಗ ಕೆಳಗಿಳಿದ್ ಬಾ, ನಾನು ವೆಯ್ಟ್ ಮಾಡ್ತಿದ್ದೀನಿ. ಹಾ, ಬಂದೆ ಅಣ್ಣ. ಬಾ, ಕೂತ್ಕೋ. ಏನಾದರೂ ಡೀಟೇಲ್ಸ್ ಸಿಗ್ತಾ? ಬೀಚಲ್ಲಿ ನಾಯಿ ಜೊತೆ ಒಬ್ಬ ಹುಡುಗ ಅಳ್ತಾ ಕೂತಿದ್ನಂತೆ. ಯಾರೋ ಫೋನ್ ಮಾಡಿ ಹೇಳಿದ್ರು, ನೀನು ಹೋಗಿ ನೋಡು. ಹಾಗಿದ್ರೆ ನಾ ಹೋಗಿ ಬೀಚ್ ಹತ್ರ ನೋಡ್ಕೊಂಬರಲ್ಲ? ಮುಖ್ಯವಾಗಿ ನಮ್ಮ ಸೆಕೆಂಡ್ ಮ್ಯಾಟ್ರು ಸಕ್ಸಸ್ ಆಗೋಯ್ತು. ಕ್ರಿಸ್ಟಿಗೆ ಒಂದು ಫೋನ್ ಮಾಡು. ಬೇಡದಿರೋ ಪ್ರಾಬ್ಲಮ್ ಆದರೆ? ನಾನು ಹೇಳಿದ್ ಮಾಡು. ನಾಡಿದ್ದು ರಾತ್ರಿ ಅಮೇರಿಕಾಗೆ ಫ್ಲೈಟ್ ಇದೆ ಅಂತ ಅವನಿಗೆ ಕಾಲ್ ಮಾಡಿ ಹೇಳೋ. ನಿನಗೊಂದು ಆಪ್ ಇಟ್ಟಿದ್ದೀನಂತಾನೂ ಹೇಳೋ. ಫೋನ್ ಮಾಡಿದ್ರೆ ಸಾಕಲ್ವಾ? ಅಷ್ಟು ಮಾಡು. ಅವನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಇದು ಬೇರೆ. ಹಲೋ. ಹೇ, ಏನೋ ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋ ಹಾಗಿದೆ. ಪಕ್ಕದಲ್ಲಿ ಮಲ್ಕೊಂಡಿಗಳಲ್ಲ, ಅವಳು ನೆಪ್ಸೋ. ಏನೋ ಬೇಕು ನಿನ್ಗೆ? ನನಗೇನೂ ಬೇಡ. ನಿನಗೆ ಒಂದು ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. 3 ದಿವಸದಲ್ಲಿ ನಿನ್ನ ಗುಂಡಿಗೆ ಹೂತಾಕ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೇನು 2 ದಿನ ಇದೆ ಅಂತ ಜ್ಞಾಪ್ಸಕ್ಕೆ ಫೋನ್ ಮಾಡಿದೆ. ನಾಳೆ 1 ದಿನ ಮುಗಿದ್ರೆ ನಾಳಿದ್ದು ಬೆಳಗ್ಗೆ 10 ಗಂಟೆಗೆ ನಮ್ಮ ಅಮೇರಿಕಾ ಫ್ಲೈಟ್. ಅಷ್ಟರೊಳಗೆ ಅದು ಏನು ಮಾಡೋಕ್ಕಾಗತ್ತೋ ಅದನ್ನ ಮಾಡಿ ತೋರ್ಸಲ್ಲೇ. ಸುಮ್ಮನೆ ಕಿರಿಚ್ಬೇಡ ಕಣ. ಆ ಬ್ಲಡಿ ರಾಸ್ಕಲ್ನ ಸುಮ್ಮನೆ ಬಿಡಬೇಡಿ. ನನ್ನ ಕಣ್ಣು ತಪ್ಪಿಸಿ ಅವನು ಹೇಗೆ ಏರ್ಪೋರ್ಟ್ಗೆ ಹೋಗ್ತಾನೋ ನಾನು ನೋಡ್ತೀನಿ. ಅವನು ಏರ್ಪೋರ್ಟ್ಗೆ ಹೋದ್ರೆ ನಾವ್ ಜೀವಂತವಾಗಿ ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾಡಿದ್ದ ರಾತ್ರಿ ನೋಡು, ಅವನ ಕತೆ ಮುಗ್ದಿರುತ್ತೆ. ವೇಟ್ ಅಂಡ್ ಸಿ.
ಅಣ್ಣ ನಾವು ಫ್ಲ್ಯಾಟಿಗೆ ಎಷ್ಟು ಸಲ ಬಂದ್ವಿ ಗೊತ್ತಾ, ಆದ್ರೆ ನೀವಲ್ಲಿ ಇರಲೇ ಇಲ್ಲ. ಟಾಮಿ ಹೋಗ್ಬಿಟ್ನಲ್ಲೋ. ಏನಾಯ್ತು? ಅವನಿಗೆ ಹೇಗಾಯ್ತೋ ಹೀಗೆ? ಅಯ್ಯೋ ಇಲ್ಲ, ಇದು ಅವನ ಹಳೇ ಗರ್ಲ್ ಫ್ರೆಂಡು. ಏನಣ್ಣ ನೀವು, ಇವಳು ಸತ್ತೋಗಿರೋ ನೆನಪನ್ನ ಮರಿಬೇಕು ಅಂತ ಬೇರೆ ಫಿಗರ್ನ ಹುಡ್ಕಕ್ ಹೋಗಿದ್ದಾನವನು. ಹೌದಾ? ಕರಿಯವನ್ನ. ಕಮಾನ್ ಕಮಾನ್, ಯೆಸ್. ಬಾ 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 ಬಾ. ಕಮಾನ್ ಕಮಾನ್. ಊಟ ಮಾಡೋ. ಹಲೋ, ಹೇಳಿ ಅಣ್ಣ. ಬೀಚ್ ಗೊತ್ತಿಲ್ಲ, ಏನಾಯ್ತು? ಅವರಿಬ್ರು ಸಿಕ್ಕಿದ್ರು ಅಣ್ಣ. ಊಟ ಮಾಡ್ತಾ ಇದ್ದೀವಿ. ನೀವೆಲ್ಲಿದ್ದೀರಾ? ನಾನು ಪಕ್ಕದಲ್ಲೇ ಇದ್ದೀನಿ. ನಮ್ಮ ಪ್ಲಾನಿಂಗ್ ಎಲ್ಲ ಸೆಟ್ ಆಯಿತು. ನಾಳೆ ನೀವಿಬ್ಬರು ಹೊರಡಕ್ಕೆ ರೆಡಿ ಆಗಿಬಿಡಿ. ನಾನು ಶಾರ್ಪಾಗಿ ಬಂದ್ಬಿಡ್ತೀನಿ. ಓಕೆ? ಓಕೆ ಅಣ್ಣ, ಹಾಗೆ ಆಗಲಿ. ಓಕೆ. ವಾಸು ಅಣ್ಣ ಎಷ್ಟು ಪಾಪ ಅಲ್ಲ, ಅವ್ರು ನಮಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾರೆ. ಹೌದು, ಅವ್ರೇನು ನಮ್ಮವರಲ್ಲ, ಬಂಧುಗಳಲ್ಲ. ಆದರೂ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ನಮಗೋಸ್ಕರ. ಅವ್ರನ್ನ ಮೇಲ್ ತೋರಿಸ್ತಿರೋ ಕರುಣೆಗೆ ನಾವ್ ಹೇಗ್ ಋಣ ತೀರ್ಸೋದು? ನೀನು ಹೇಳೋದು ಕರೆಕ್ಟೇ. ನಾಳೆ ಹೋಗೋದ್ರ ಬಗ್ಗೆ ವಾಸು ಅಣ್ಣ ಏನ್ ಹೇಳಿದ್ರು? ಅದೆಲ್ಲ ಸಸ್ಪೆನ್ಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಊಟ ಮಾಡಿದ್ಮೇಲೆ ನಾನು ಪ್ಯಾಕ್ ಮಾಡ್ತೀನಿ. ಏಯ್, ನಾವೆಲ್ಲ ಸೇಫ್ ಆಗಿರ್ಬೋದು ತಾನೆ? ಏನ್ ಡೌಟ್ ಅಣ್ಣ? ಹಂಗಲ್ಲ, ಆ ಕ್ರಿಸ್ಟಿ ಸಾಧಾರಣದ ವ್ಯಕ್ತಿ ಅಲ್ಲ. ಏಯ್, ಸಿಟಿ ಪೂರ್ತಿ ಆ ಕೃಷ್ಟಿ ಕಡೆಯವರು ಇರ್ತಾರೆ. ಹೇಗಾದ್ರೂ ಮಾಡಿ ಅವನನ್ನ ತಲುಪಿಸ್ಬೇಕು. ಈಗ ಏನ್ ಮಾಡೋದು ಅದನ್ನ ಮೊದ್ಲು ಹೇಳಿ. ಪಾಪ, ಇದರಲ್ಲಿ ಆ ಶ್ಯಾಮ್ದೇನು ತಪ್ಪಿಲ್ಲ. ಆದರೆ ತುಂಬಾನೇ ತೊಂದರೆಗೆ ಸಿಗಾಕೊಂಡಿದಾರಲ್ಲ. ಬಾಸ್, ನೀವು ಒಂದ್ ಮಾತು ಹೂ ಅಂದ್ರೆ ಆ ರೊಟ್ಟಿ ವಿಜಯನ್ನ ಇಳಿಸ್ಬಿಡ್ತೀನಿ. ಅವನು ನಿಲ್ಸಿದ್ರೆ ವಿಷಯ ತುಂಬಾ ದೊಡ್ಡದಾಗುತ್ತೆ. ಸುಮ್ಮನೆ ಇರೋ. ಬಾಸ್, ಆ ವೈದ್ಯನಾಥನ್ ಬಗ್ಗೆ ನಾ ಎಲ್ಲ ಹೇಳಿದೀನಿ. ಅವ್ನು ಇವತ್ತೇ ರಾತ್ರಿ ಆ ಎಸಿಪಿನ ಖಂಡಿತವಾಗಿ ಭೇಟಿ ಆಗ್ತಾನೆ. ಲೇ, ನಾವೆಲ್ಲ ನಿಜವಾದ ವಿಲನ್ ತರಾನೇ ಇದೀವಲ್ಲೋ. ಇಲ್ಲಿ ನೋಡಿ ಸರ್, ಆ ರೊಟ್ಟಿ ವಿಜಯ್ ಬಹಳ ದೊಡ್ಡ ಮನುಷ್ಯ, ನಿಮ್ಗೆ ಗೊತ್ತಿಲ್ಲ. ಯಾವನೋ ಅದು ಗ್ಯಾಸ್ ಬಿಟ್ಟಿದೆ. ಬಾಸ್, ಇದು ಗ್ಯಾಸು, ಏನು ಮಾಡಕ್ಕಾಗಲ್ಲ. ಲೇಯ್, ಅಯ್ಯೋ ಗ್ಯಾಸ್ ಗುಟ್ಟದ್ ನನ್ನ ಮಗನೇ, ಅವರೇ ಕಾಳು ತಿನ್ಬಿಟ್ಟು ಗಾಡಿನೆಲ್ಲ ಗಬ್ಬೆ ಬರಿಸ್ತಾ ಇದೆಯಾ? ಇವರಿಬ್ಬರನ್ನ ಕರ್ಕೊಂಡೋಗಿ ರೊಟ್ಟಿ ವಿಜಯ ಹತ್ರನೇ ಬಿಡ್ಬೇಕು. ಅವನೇ ದೊಡ್ಡ ಕಿಲಾಡಿ. ಹೋಗ. ನಿಲ್ಸು ನಿಲ್ಸು, ಗಾಡಿ ನಿಲ್ಸು, ಗಾಡಿ ನಿಲ್ಸು ಅಂತ ಹೇಳಿದ್ನಲ್ಲ. ಏನಾ ಏನ್ರೋ ನಿಮ್ ಸಮಸ್ಯೆ ಹೇಳ್ರೋ. ಏನ್ ಸರ್, ರಾತ್ರಿ ಟೈಮಲ್ಲಿ ಇಬ್ರು ಎಲ್ಲಿ ಹೋಗ್ತಿದ್ದೀರಾ? ಏನ ನಿಮ್ ಪವರ್ ಯೂಸ್ ಮಾಡಿ ವಿವಿನ ಒಳಗಡೆ ಹಾಕ್ಬಿಟ್ರಿ. ಆದ್ರೆ ನಾನು ಕಿಲಾಡಿ, ನಮ್ಮನ್ನ ನೀವೇನು ಮಾಡ್ಕೊಳಕ್ ಆಗಲ್ಲ ಸರ್. ಹಾಗಾದ್ರೆ ನಿಮ್ ಕೈಲಾಗಿದ್ ಮಾಡ್ಕೊಳ್ರೋ. ಬಾಸ್, ಇದು ತಗೊಳ್ಳಿ. ಶ್ಯಾಮ್ ಬಾ. ನೀನ ಏನೋ ನಾನು ಹೊಡಿತೀಯಾ? ಹೊಡಿ ನೋಡೋಣ. ರೊಟ್ಟಿ. ಏಯ್, ಬಾಯಿ ಮುಚ್ಕೊಂಡು ಹೋಗೋ. ರಾತ್ರಿ ಆದ್ರೆ ಫಿಗರ್ನೇ ತಕೊಂಡ್ ಬಂದ್ಬಿಡ್ತಾನೆ. ಹೊಡೆದೆ ಅಂದ್ರೆ ತಲೆ ಚೂರು ಚೂರು ಆಗ್ಬಿಡ್ಬೇಕು. ರೊಟ್ಟಿ, ನನ್ ಮೇಲೆ ಕೈ ಮಾಡ್ದೆ ಅಲ್ವಾ? ಅದಕ್ಕೇನೋ ಈಗ? ಪ್ಲೀಸ್, ಈ ವಿಷಯನ ಯಾರ ಹತ್ರನೇ ಹೇಳಕ್ ಹೋಗ್ಬೇಡ. ನನಗೆ ಅಂತ ಒಂದು ಇಮೇಜ್ ಇದೆ, ಅದು ಹೋಯ್ತು ಅಂದ್ರೆ ಬದುಕೋಕೆ ಆಗಲ್ಲ ನನಗೆ. ಆ ಭಯ ಇರ್ಬೇಕು. ಈ ರೊಟ್ಟಿನ ತಿಂದು ರೈಟ್ ಹೇಳೋ. ತಿಂತೀನಿ, ನಿಮ್ ಪ್ರೀತಿಗೆ ನನ್ ದಾಸ. ಸಾಕ್ ನಾಟಕ ನಿಂದು. ನಡಿ ನಡಿ. ಹೋಗು ಹೋಗು. ನೀವಿನ್ನೂ ರೆಡಿ ಆಗಿಲ್ವಾ? ಬೇಗಮ್ಮ. ಹೇಯ್, ಬೇಗ ಕಣೋ. ಬಾಬಾ, ಸಾಕು. ಎಷ್ಟೊತ್ತಿಂದ ರೆಡಿ ಆಗ್ತಾ ಇದ್ಯಾ? ತಗೋ, ಇಲ್ಲಿ ಹಿಡ್ಕೋ. ಆಯ್ತು, ಕೊಡು. ನಡಿ, ಸಾಕು. ಅಯ್ಯೋ, ಟೈಮ್ ಆಯ್ತು.
ಬಾ 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 ಬೇಗ ಬಾ ನಡಿ. ಏಯ್ ಟಾಮಿ ಎಲ್ಲೋ? ಅವ್ನ್ ಕೆಳಗ್ ಹೋಗಾಯ್ತು. ಏಯ್ ಬೇಗ ಬನ್ನಿ, ಟೈಮ್ ಆಯ್ತು ಬನ್ನಿ. ಇದು ಒಳಗಡೆ ಇಟ್ಬಿಡಿ. ತಗೊಳ್ಳಿ. ಟಾಮಿ ಇನ್ನೊಂದು ವಾರ ಅಷ್ಟೇ ಎಲ್ಲ ಸೆಟ್ ಆಗೋಗುತ್ತೆ. ಹಾಂ, ಅದೆಲ್ಲ ಏನು ಸಮಸ್ಯೆ ಇಲ್ಲ. ಕೂಲ್ ಮ್ಯಾನ್. ಅಣ್ಣ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ತುಂಬ ನೋವಾಗ್ತಾ ಇದೆ. ಮತ್ತೆ ನಿಮಗೆಲ್ಲ ತುಂಬ ತೊಂದರೆ ಕೊಟ್ಟೆ. ಹಾಗೇನಿಲ್ಲ ಶ್ಯಾಮ್, ನಮ್ಮೂರವ್ರ ಬಗ್ಗೆ ಇನ್ನೂ ನಿಂಗೆ ಗೊತ್ತಿಲ್ಲ. ಪ್ರೀತಿ ತೋರ್ಸೋದ್ರಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ. ನೆಮ್ಮದಿಯಾಗಿ ಇಲ್ಲಿಂದ ಹೊರಡು. ಹಾಂ, ಲೇಟ್ ಆಯ್ತಾಯ್ತು, ಬೇಗ ಬೇಗ ಹೊರಡು. ಟಾಮಿ ಹೋಗು. ನಾನು ಕೆಲವೊಂದು ವಿಷಯ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ನಿಂಗೆ ಯಾವಾಗ ಬೇಕಂದ್ರೆ ಅವಾಗ ಫೋನ್ ಮಾಡು. ಹಾಂ, ಬಾ 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 ಬೇಗ ಕೂತ್ಕೋ. ಹಲೋ. ಹಾಂ ಅಣ್ಣ, ಹೊರಟ್ವಿ ಇವಾಗ. ಗಾಡಿ ನಿಲ್ಸಿ. ಏನಾಯ್ತು ವಂದನಾ? ಅಯ್ಯೋ, ನನ್ನ ಚೈನ್ ಅಲ್ಲೇ ಬಿಟ್ಬಿಡೆ ಶ್ಯಾಮ್. ಇಂಥ ಟೈಮಲ್ಲಿ ಏನು ಮಾಡ್ತಿದ್ಯಾ? ಸಾರಿ ಶ್ಯಾಮ್. ಅಣ್ಣ ಒಂದು ನಿಮಿಷ ವೆಯ್ಟ್ ಮಾಡಿ, ನಾನು ಹೋಗಿ ಬರ್ತೀನಿ. ಹಾಂ ಅಣ್ಣ ಹೇಳಿ. ಎಲ್ಲಿದ್ದೀರಾ? ವಂದನಾ ಚೈನ್ ಫ್ಲ್ಯಾಟಲ್ಲೇ ಬಿಟ್ಟಿದ್ಲು. ಏ, ಎಂತ ಕೆಲಸ ಮಾಡ್ತಿದ್ಯೋ? ದೊಡ್ಡ ಸಮಸ್ಯೆಗೆ ಸಿಗಾಕೊಂಡ್ಬಿಡ್ತೀರಾ. ಅವ್ರು ಬಂದ್ಬಿಡ್ತಾರೆ, ಬೇಗ ಹೊರಡಿ. ಹಾಂ ಓಕೆ ಅಣ್ಣ. ವಿವಿ ಏನಾಯ್ತು? ಏನು ತೊಂದರೆ? ಅವ್ರನ್ನ ಬೇಗ ಏರ್ಪೋರ್ಟ್ ಬರಕ್ಕೆ ಹೇಳು. ಎಲ್ಲ ರೆಡಿಯಾಗಿದೆ. ವಂದನಾ ನೀವು ಹೋಗ್ತಾ ಇರಿ, ನಾ ಬರ್ತೀನಿ. ಅಣ್ಣ, ನೀನ್ ಗಾಡಿ ತೆಗಿರಿ ಬೇಗ. കൺമുന്നിൽ കാണാതെ തീരുന്നു, ഈ നേരം മുന്നിൽ വഴി തീരുന്നു. നെഞ്ചോരം പിടയുന്ന ശ്വാസമോ, തീയായി പടരുന്ന രോഷമോ. ಏ, ನೀ ಅಲ್ಲಿಂದ ಲೆಫ್ಟಲ್ಲಿ ಬಂದ್ಬಿಡು. ಓಕೆ.
ಹಲೋ, ಕೇಳ್ತಿದ್ಯಾ ಇಲ್ವಾ? ಕೇಳಿಸ್ತಿದೆ ಅಣ್ಣ, ಹೇಳಿ. ಅಲ್ಲೊಂದು ಚಿಕ್ಕ ಬ್ರಿಡ್ಜ್ ಕಟ್ಟಿದ್ದಾರೆ, ಅಲ್ಲಿಂದ ಜಂಪ್ ಮಾಡಿ ಬಂದ್ಬಿಡು. ಹಾ ಓಕೆ, ಜಂಪ್ ಮಾಡಿ ಬರೋಕ್ಕೆ ಕೇಳು. ಒಳಗೆ ನುಗ್ಗಿ ಬಂದ್ಬಿಡು. ಹಾ ಅದೇ ದಾರಿಲೇ ಬರ್ತೀನಿ. ಬಂದೆ. ಅಲ್ಲಿಂದ ಮುಂದಿನ ರೈಟು. ನೆಕ್ಸ್ಟ್ ಜಂಕ್ಷನ್ ಅಲ್ಲಿ ರೈಟ್ ತಿರ್ಗೋ, ನಾವೆಲ್ಲ ಅಲ್ಲೇ ವೇಟ್ ಮಾಡ್ತಿದ್ದೀವಿ. പലയടവുകൾ കാട്ടും പടവെട്ടും ഈ കോടങ്ങൾ മിടിയിണക്കും നോവാകും ഇരുളിലലയും രൂപമായി എങ്ങെങ്ങോ പായുന്നേ, തീക്കാറ്റായി പടരുന്നേ, എരിയുന്ന കനലായി മാറുന്നേ, അടലിന്റെ ആഴത്തിലാഴും നീ നേരവേ കാന്തമാകുന്നുവോ, കൺമുന്നിൽ കാണാ ലോകം നീറുന്നു, ഈ നേരം മുന്നിൽ വഴി തീരുന്നു, നെഞ്ചോരം പിടയും നൻ ശ്വാസമോ, തീയായി പടരും നൻ രോഷമോ, ഈ രാവിൽ പായുന്നേ നിൻ നെഞ്ചം നീറുന്നേ, താനെ വീഴും നോവിൻ പൂപ്പോൾ ഈ മണ്ണിൽ ചേരുന്നേ, താനെ വീഴും നോവിൻ പൂപ്പോൾ ഈ മണ്ണിൽ ചേരുന്നേ. തിരയിളകി കടലായി പെരുമഴയായി ഇനിയുണരുന്നു, കെടുതിരിയുടെ മറവിൽ തിരയുന്നു, ആളി നിൽക്കുന്നൊരാഴി പോൽ കൺമുന്നിൽ കാണുന്നേ, കോപത്തിൻ തിരയായി ദൂരത്തായി വെൺസൂര്യനേ. ಏ ವಂದನಾ, ನೀನ್ ಹೊರಡು, ನಾನು ಇವನ್ನ ಕರ್ಕೊಂಡ್ ಬರ್ತೀನಿ. ಎಲ್ಲ ಏರ್ಪಾಡು ಮಾಡಾಯ್ತು. ಏ ಪುಟ ಬರ, ಓಕೆ ಅಣ್ಣ. ಪುಟ್ಟ, ಬಾ ಬಾ ಬಾ, ಇಳ್ಕೊ ಬಾ. ನೀವು ಬೇಗ ಹೊರಡಿ. ನೀವು ಬೇಗ ಹಾಗೆ ಹೋಗಿ. ಮುಂದೆ ಹೋಗಿ, ರೈಟ್ ಹೋಗಿ. ಹಾ, ಹೋಗಿ, ಹೋಗಿ. ನಿಲ್ಸ್ಬೇಡಿ, ಹೋಗ್ತಾನೆ ಇರಿ. ಹೋಗ್ತಾರೆ. ಹೋಗಿ ಹೋಗಿ ಹಂಗೆ ಹೋಗಿ. ಹಂಗೆ ಹೋಗಿ. ನಾವು ಬಂದು ನಾವು ಬಂದು ಸೇರ್ಕೊತೀವಿ.
ಎಲ್ಲ ಓಕೆ ತಾನೆ? ವಂದನಾ, ಶ್ಯಾಮ್ ವಿಜಯಲ್ಲಿ ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಬಾರೋ, ತಾಕತ್ತಿದ್ರೆ ಬಾರೋ. Yes! Yes! ವಿಜಯ್ ಬಂದ. ಶ್ಯಾಮಣ್ಣ! ಶ್ಯಾಮಣ್ಣ! ವಿಜಯ್, ಇವಾಗ ತಾನೇ ನಂಗೆ ಉಸಿರು ಬಂತು. ನೀನ್ ಯಾಕೆ ಬೇಡದಿರೋ ರಿಸ್ಕ್ ತಗೋತೀಯಾ? ನಿಮ್ಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಿಮ್ ತಮ್ಮ ಹೆಂಗಣ ಆಗ್ತೀನಿ ನಾನು? ಬಾ. ಶ್ಯಾಮ್, ಚಿಂದಿ ಮಾಡ್ಬಿಟ್ಟೆ. ಹ್ಮ್, ಏ ಕಂದ. super. ಅಣ್ಣ, ಬಾಯ್. ಹೇ, ಈಗ್ಲೂ ನಿನಗೆ ಅಮೆರಿಕಕ್ಕೆ ಹೋಗ್ತೀನಿ ಅಂತ ನಂಬಿಕೆ ಇದೆಯಾ? ನಿನ್ ಧೈರ್ಯನ ಮೆಚ್ಚಲೇಬೇಕು ಕಣ. ಇಷ್ಟು ದೂರ ಬಂದವನಿಗೆ ಏರ್ಪೋರ್ಟ್ ಒಳಗಡೆ ಹೋಗಕ್ಕಾಗಲ್ವಾ? ನಾನು ನಿನಗೆ ಅವತ್ತೇ ಹೇಳಿದೆ, ಇನ್ನು 3ನೇ ದಿನಕ್ಕೆ ನಿನ್ನ ಗುಂಡಿಗೆ ತಳ್ತೀನಿ ಅಂತ. ಆ ಸಸ್ಪೆನ್ಸ್ ಏನು ಅಂತ ಗೊತ್ತಾಗಬೇಕು ಅಂದರೆ ಒಂದ್ಸಲ ವಾಟ್ಸಪ್ ಓಪನ್ ಮಾಡಿ ನೋಡು. ಏಯ್, 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 ಎತ್ತರೆ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋ ರಾಸ್ಕಲ್. ಇಷ್ಟು ದಿನ ನೀನ್ ವಿಲನ್, ನಾನ್ ಹೀರೋ ಆಗಿದ್ದೆ. ಈ ನಿಮಿಷದಿಂದ ನೀನ್ ಹೀರೋ, ನಾನು ವಿಲನ್ ಕಣ. 6 ತಿಂಗಳಾದ್ಮೇಲೆ ನಾನು ವಾಪಸ್ ಊರಿಗೆ ಬರ್ಬೇಕಾದ್ರೆ ಸೇಡ್ ತೀರ್ಸ್ಕೊಳಕ್ ನೀನು ಇರಬೇಕು ಕಣ. ಇಲ್ಲ ಅಂದ್ರೆ ಜೀವನದಲ್ಲಿ ಇಂಟ್ರೆಸ್ಟ್ ಇಲ್ದಂಗೆ ಆಗೋಗುತ್ತೆ. ಕರೆಕ್ಟ್ ಅಲ್ವಾ ಅಣ್ಣ ಹೇಳೋದು? ಇನ್ನು ಈ ಸೀನ್ ಆದ್ಮೇಲೆ ನೀನೇನಾದ್ರೂ ನಮ್ಮ ಹುಡುಗರ ಹತ್ರ ಬಾಲಾಗಿಲ್ಲ ಬಿಚ್ಚದೆ ಅನ್ಕೋ, ಮಗನೇ ಬೀದಿ ನಾಯಿ ಹೊಡೆದಂಗೆ ಹೊಡೆದಾಕ್ಬಿಡ್ತಾರೆ. ಈ ಎಕ್ಸ್ಪೈರಿ ಪೀಸ್ನೆಲ್ಲ ಬಿಟ್ಟಾಕೋ ಮಗ. ನೋಡ್ಕೋತೀನಿ ಕಣೋ ನಿನ್ನ. ನೋಡಿದ್ದಾಯ್ತಲ್ಲ, ನೀನ್ ನಡಿ ಶ್ಯಾಮ್. ಥ್ಯಾಂಕ್ಸ್ ಅಣ್ಣ. ಬಾಯ್ ಅಣ್ಣ. ಬಾಬಾ. ಹಾ, ಬಾ. ಬಾಯ್. Okay. ಬಾಯ್ ಅಂಕಲ್. ಬಾಯ್. ಬನ್ನಿ. Bye. ಬಾಯ್. ಇನ್ಸ್ಪೆಕ್ಟರ್, ಹುಷಾರಾಗಿ ಕಳಿಸ್ಬಿಟ್ಟು ಬನ್ನಿ. ಬಾಯ್. ಗೆಳೆಯ, ನಾನ್ ನೋಡ್ಕೋತೀನಿ. Bye. ಬನ್ನಿ. ಹಾ.